Last 2 weeks we have been studying from the book of Ruth. ರೂತಳ ಪುಸ್ತಕದಿಂದ ನಾವು ಕಳೆದ ವಾರದಲ್ಲಿ ನಾವು ಕಲಿಯುತ್ತಾ ಬರ್ತಾ ಇದ್ದೇವೆ. The Lord hath been blessing me with the study from this book. I hope the same with you as well. ಈ ಒಂದು ಪುಸ್ತಕದ ಮುಖಾಂತರ ನನ್ನನ್ನು ಕರ್ತನು ಆತನು ಆಶೀರ್ವದಿಸ್ತಾ ಬಂದಿದ್ದಾನೆ. ನಿಮ್ಮನ್ನು ಕೂಡ ಅದೇ ರೀತಿಯಾಗಿ ದೇವರು ಆಶೀರ್ವದಿಸಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. As I said in the beginning, we will just go through the chapters quickly, looking at the history and what we could learn from these characters. ನಾವು ಈ ಒಂದು ಅಧ್ಯಯನವನ್ನ ಈ ಒಂದು ವ್ಯಕ್ತಿಗಳನ್ನ ನಾವು ನೋಡುತ್ತಾ, ನಾವು ಇಲ್ಲಿ ಇರುವಂತಹ ಚರಿತ್ರೆಯನ್ನ ನೋಡುತ್ತಾ ನಾವು ಮುಂದೆ ಹೋಗುವವರಾಗಿದ್ದೇವೆ. And also later, maybe after a week or so, we will look into how this book relates to the church. ಮತ್ತು ಒಂದು ವಾರದ ಆದ ನಂತರ ಈ ಒಂದು ಪುಸ್ತಕವು ಯಾವ ರೀತಿಯಾಗಿ ಸಭೆಗೆ ಅದು ಸಂಬಂಧಪಟ್ಟಿದೆ, ಹೋಲಿಕೆ ಆಗಿದೆ ಎಂಬುದಾಗಿ ನಾವು ನೋಡಲಿಕ್ಕಿದ್ದೇವೆ. What are the many profound truths that we can learn for believers as a comparison of Boaz with Christ? ವಿಶ್ವಾಸಿಗಳಿಗೆ ಈ ಒಂದು ಬೋವಾಜನು ಮತ್ತು ಸಭೆಯು ಯಾವ ರೀತಿಯಾಗಿ ಅಥವಾ ಕ್ರಿಸ್ತನು ಯಾವ ರೀತಿಯಾಗಿ ಹೋಲಿಕೆ ಆಗಿದ್ದಾನೆ ಎಂಬುದಾಗಿ ನಾವು ಕಲಿಯಲಿಕ್ಕಿರುತ್ತೇವೆ. And a picture of how Ruth compares to a believer's life. ಅದೇ ರೀತಿಯಾಗಿ ರೂತಳು ಯಾವ ರೀತಿಯಾಗಿ ವಿಶ್ವಾಸಿಗಳಿಗೆ ಅದು ಹೋಲಿಕೆ ಆಗಿರುತ್ತಾಳೆ ಎಂಬುದಾಗಿ ನಾವು ನೋಡುತ್ತೇವೆ. Last week we started with chapter 2. ಕಳೆದ ವಾರ ನಾವು 2ನೇ ಅಧ್ಯಾಯವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. I don't want to again repeat all the same thing, but we were introduced to a very important character in verse 1, that is Boaz. ನಾನು ಎಲ್ಲವನ್ನ ತಿಳಿಸೋದಕ್ಕೆ ಬಯಸ್ತಿಲ್ಲ, ಆದರೆ ನಾವು ನೋಡಿದ್ದೇವೆ ಬೋವಾಜನು ಆತನು ಮುಖ್ಯನಾಗಂತ ಒಬ್ಬ ವ್ಯಕ್ತಿಯಾಗಿ ಆತನನ್ನ ಪರಿಚಯ ಮಾಡಿಕೊಟ್ಟಿರುವಂತದನ್ನ ನಾವು ನೋಡಿದ್ದೇವೆ. We saw that the meaning of Boaz is in him is strength. ಬೋವಾಜನ ಹೆಸರಿನ ಅರ್ಥ ಏನೆಂಬುದಾಗಿ ನೋಡುತ್ತಾ ಬಂದೆವು, ಆತನಲ್ಲಿ ಬಲ ಎಂಬುದಾಗಿ. We saw he was a mighty man of wealth. ಆತನು ಒಬ್ಬ ಧನವಂತನಾದ ಒಬ್ಬ ವ್ಯಕ್ತಿಯಾಗಿದ್ದನು. He was more than a mighty man of wealth. He was a kinsman, that is a close relative of Elimelech. ಅದು ಮಾತ್ರವಲ್ಲ, ಆತನು ಧನವಂತನು ಬಲವಂತನು ಮಾತ್ರವಲ್ಲ, ಆತನು ಎಲಿಮಲೇಕನ ಹತ್ತಿರವಾದಂತ ಸಂಬಂಧಿ ಆಗಿದ್ದನು. He was really a redeemer, one who could redeem a family from being lost, or from the lineage, or from their whatever they lost to restore back. He was a close kinsman, redeemer for this family of Elimelech. ಈ ಒಂದು ಕುಟುಂಬಕ್ಕೆ ಆತನು ಬಹಳ ಸಮೀಪ ಬಂಧುವಾಗಿದ್ದು ಅವರನ್ನ ಬಿಡುಗಡೆ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಆತನು ಆಗಿದ್ದನು. And in fact, we also understood that when Elimelech and family went during famine to the country of Moab, how Boaz staying in the same place in the Bethlehem, Judah, the house of bread, how God blessed him abundantly. ಯಾವ ರೀತಿಯಾಗಿ ಬೋವಾಜನು ಆ ಒಂದು ಬರಗಾಲ ಬಂದಂತ ಬೆತ್ಲೆಹೇಮಿನಲ್ಲಿ ಅಲ್ಲಿಯೇ ಇದ್ದು ಯಾವ ರೀತಿಯಾಗಿ ದೇವರು ಆತನನ್ನು ಆಶೀರ್ವದಿಸಿದ್ದಾನೆ ಎಂಬ ಒಂದು ಹಿನ್ನೆಲೆಯನ್ನು ಸಹ ನಾವು ನೋಡಿದ್ದೇವೆ. We learned one important lesson from the life of Boaz, that sometimes we cannot justify our difficult circumstances for our wrongdoings. ನಮ್ಮ ಒಂದು ಕಷ್ಟಕರವಾದಂತ ಸಂದರ್ಭಗಳು ನಮ್ಮ ಒಂದು ತಪ್ಪಾದಂತ ನಿರ್ಧಾರಗಳಿಂದ ಆದದೆಂಬುದಾಗಿ ನಾವು ನ್ಯಾಯ ಹೇಳುವುದಕ್ಕೋಸ್ಕರ ಅದು ಸಾಧ್ಯವಾಗುವುದಿಲ್ಲ. God may allow us through tough times and difficult times, but it is not to take something against the will of God. ದೇವರು ನಮ್ಮ ಜೀವಿತದಲ್ಲಿ ಕಷ್ಟಕರ ಸಮಯಗಳನ್ನ ಆತನು ಅನುಮತಿಸುತ್ತಾನೆ, ಆದರೆ ಆ ಒಂದು ಸಂದರ್ಭವನ್ನ ನಾವು ನಮ್ಮ ತಪ್ಪಾದಂತ ನಿರ್ಧಾರವನ್ನ ದೇವರಿಗೆ ವಿರುದ್ಧವಾದದನ್ನ ನಾವು ಮಾಡುವುದಕ್ಕೆ ಅದು ಕಾರಣವಾಗಿರಬಾರದು. How we saw how Boaz showed kindness to Ruth when she was working in his field. ಬೋವಾಜನು ಆತನು ತನ್ನ ಹೊಲದಲ್ಲಿ ಬಂದು ಕೆಲಸ ಮಾಡಿದಂತ ಆ ಒಂದು ರೂತಳ ಕುರಿತಾಗಿ ಆತನು ತೋರಿದಂತ ಕರುಣೆಯನ್ನ ನಾವು ನೋಡುತ್ತೇವೆ. We saw that in Boaz's field she found 4 things. ನಾವು ನೋಡಿದ್ದೇವೆ ಬೋವಾಜನ ಒಂದು ಹೊಲದಲ್ಲಿ ಆಕೆ 4 ಸಂಗತಿಗಳನ್ನ ಆಕೆ ನೋಡಿದಳು ಎಂಬುದಾಗಿ. She found protection in Boaz's field. ಮೊದಲನೇದಾಗಿ ಆಕೆ ಆ ಒಂದು ಸಂರಕ್ಷಣೆಯನ್ನ ಆ ಒಂದು ಹೊಲದಲ್ಲಿ ಬೋವಾಜನ ಹೊಲದಲ್ಲಿ ಆಕೆ ಪಡೆದಳು. Because he charged, no young man shall touch you. ಯಾಕೆಂದರೆ ಯಾವ ಯವನಸ್ಥನು ಆಕೆಯನ್ನು ಮುಟ್ಟಬಾರದು ಎಂಬುದಾಗಿ ತನ್ನ ಸೇವಕನಿಗೆ ಅಪ್ಪಣೆ ಕೊಟ್ಟಿದ್ದೇನೆ ಎಂಬುದಾಗಿ ಆತನು ತಿಳಿಸಿದ್ದಾನೆ. She found companionship and fellowship. You stay fast by my maidens and work along with them.
ಆಕೆಗೆ ಒಂದು ಸಹಕಾರಣಿಗಳು ಒಂದು ಸ್ನೇಹಿತರು ಆಕೆಗೆ ಸಿಕ್ಕಿದ್ದಾರೆ. ಯಾಕೆಂದರೆ ಆಕೆ ಆ ಒಂದು ಹೆಣ್ಣು ಮಕ್ಕಳು ಅಲ್ಲಿ ಕೆಲಸ ಮಾಡುತ್ತಿರುವವರೊಟ್ಟಿಗೆ ಈಕೆ ಇರಬೇಕೆಂಬುದಾಗಿ ಆತನು ಆಜ್ಞೆ ಮಾಡಿದ್ದನು. And when you're thirsty, you can come and to the vessels and bring of that in verse 9. 9ನೇ ವಚನದಲ್ಲಿ ನೀರಡಿಕೆಯಾಗುವುದಾದರೆ ನನ್ನ ಹೊಲಕ್ಕೆ ಹೋಗಿ ಅಲ್ಲಿ ದಾಹವಾದರೆ ಸೇವಕರೇ ನೀರು ತಂದು ತುಂಬಿಸಿ ನೀರಿನ ಪಾತ್ರೆಗಳ ಬಳಿಗೆ ನೀನು ಹೋಗಿ ಕುಡಿ ಎಂದು ಹೇಳಿದ್ದಾನೆ. So she found refreshment in Boaz's field. ಆ ಒಂದು ಬೋವಾಜನ ಒಂದು ಹೊಲದಲ್ಲಿ ಆಕೆಗೆ ಒಂದು ಪುನರ್ಚೇತವಿಕೆ ಸಿಕ್ಕಿದೆ. And she found encouragement through the kind words from Boaz. ಅದೇ ರೀತಿಯಾಗಿ ಬೋವಾಜನ ಒಂದು ಕೃಪೆಯುಳ್ಳ ಕರುಣೆಯುಳ್ಳ ಮಾತುಗಳಿಂದ ಆಕೆ ಒಂದು ಚೇತರಿಸಿಕೆ ಒಂದು ಎನ್ಕರೇಜ್ಮೆಂಟ್ ಪ್ರೋತ್ಸಾಹವನ್ನು ಆಕೆ ಹೊಂದಿದಳು. This is the same thing as believers we get from a local church. ಅದನ್ನೇ ನಾವು ಸ್ಥಳೀಯ ಸಭೆಯಲ್ಲಿ ವಿಶ್ವಾಸಿಗಳಾಗಿ ನಾವು ಕೂಡ ಪಡೆದುಕೊಳ್ಳುತ್ತೇವೆ. We closed with chapter 12 that we saw that how Boaz is rewarding or giving a testimony about Ruth. ರೂತಳ ಕುರಿತಾಗಿ 12ನೇ ವಚನದಲ್ಲಿ ಯಾವ ರೀತಿಯಾಗಿ ಬೋವಾಜನು ರೂತಳ ಕುರಿತಾಗಿ ಆ ಒಂದು ಸಾಕ್ಷಿಯನ್ನ ಕೊಡುವುದನ್ನ ನಾವು ನೋಡುತ್ತೇವೆ. We also learned a lesson that Ruth was just working but somebody was noticing her. ನಾವು ಇದನ್ನು ನೋಡಿದ್ದೇವೆ. ರೂತಳು ಆಕೆ ಕೆಲಸ ಮಾಡುತ್ತಿದ್ದಳು, ಆದರೆ ಒಬ್ಬ ವ್ಯಕ್ತಿಯು ಆಕೆಯನ್ನ ಆತನು ಗಮನಿಸುತ್ತಿದ್ದನು. The servants came and gave a testimony about Ruth to Boaz. ಬೋವಾಜನಿಗೆ ಆ ಒಂದು ಸೇವಕರು ರೂತಳ ಕುರಿತಾಗಿ ಬಂದು ಸಾಕ್ಷಿಯನ್ನ ಕೊಟ್ಟರು. This reminded us that there is people around us watching us, and there is a person above us who is always watching us. He will reward us at the due time. ನಾವು ಇದರಿಂದ ಕಲಿತುಕೊಂಡದ್ದೇನೆಂದರೆ ನಮ್ಮ ಸಾಕ್ಷಿ ಜೀವಿತವನ್ನ ಇತರರು ಅವರು ನೋಡುತ್ತಿದ್ದಾರೆ ಮತ್ತು ಅದರ ಕುರಿತಾಗಿ ಸಾಕ್ಷೀಕರಿಸುವುದಕ್ಕೆ ಅವರು ಇದ್ದಾರೆ ಎಂಬುದಾಗಿ ನಾವು ಗಮನವನ್ನ ಇಡಬೇಕೆಂಬುದಾಗಿ ನಾವು ಕಲಿತೆವು. Finally, Boaz is not saying that you have come to me, but he is saying in verse 12 that I would like to read that verse. The Lord recompense thy work, and a full reward be given thee of the Lord God of Israel, under whose wings thou art come to trust. ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಯೆಹೋವನು ನಿನಗೆ ಉಪಕಾರ ಮಾಡಲಿ. ನೀನು ಯಾವಾತನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳ ಬಂದಿಯೋ ಆ ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ಉತ್ತಮವಾದ ಪ್ರತಿಫಲವನ್ನ ಅನುಗ್ರಹಿಸಲಿ ಎಂದು ಉತ್ತರ ಕೊಟ್ಟನು. There is no better place of protection than being under the shadow of the Almighty, under his wings. ದೇವರ ಆ ಒಂದು ಬಲಯುತವಾದಂತ ರೆಕ್ಕೆಗಳ ಮರೆಯಲ್ಲಿ ಅದಕ್ಕಿಂತ ಆಶ್ರಯ ಬೇರೆ ಎಲ್ಲಿಯೂ ಒಬ್ಬ ವಿಶ್ವಾಸಿಗೆ ದೊರೆಯುವುದಿಲ್ಲ ಎಂಬುದಾಗಿ ನಾವು ನೋಡಿದ್ದೇವೆ. Let's move on and let's now read verse 13. ನಾವು ಈಗ ಮುಂದಕ್ಕೆ ಹೋಗುವವರಾಗಿರುತ್ತೇವೆ. 13ನೇ ವಚನವನ್ನ ನಾವು ಓದಿಕೊಳ್ಳೋಣ. ಆಗ ಆಕೆಯು, ಸ್ವಾಮಿ, ತಾವು ದಾಸಿಯಾದ ನನ್ನನ್ನ ಕಟಾಕ್ಷಿಸಿದಿರಿ. ನಾನು ತಮ್ಮ ದಾಸಿ ಎನಿಸಿಕೊಳ್ಳುವುದಕ್ಕೆ ಯೋಗ್ಯಳಲ್ಲದಿದ್ದರೂ ನನ್ನನ್ನ ಕರುಣಿಸಿ ಪ್ರೀತಿಯಿಂದ ಮಾತನಾಡಿಸಿದಿರಿ ಅಂದಳು. Here it is a polite reference Ruth is making to herself. ತನ್ನ ಕುರಿತಾಗಿ ಆಕೆ ಒಂದು ತಗ್ಗಿದ ಮನೋಭಾವದಿಂದ ತಿಳಿಸುತ್ತಿರುವಂತ ಒಂದು ಸಂಗತಿಯನ್ನ ಆಕೆ ಅಲ್ಲಿ ಹೇಳುವುದನ್ನ ನಾವು ನೋಡುತ್ತೇವೆ. She is saying, thine handmaid. ನಿನ್ನ ದಾಸಿಯಾದ ನಾನು ಎಂಬುದಾಗಿ. She is saying, I am not one among your regular servants or maid servants. ನಿನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿರುವಂತ ದಾಸಿಯರ ಹಾಗೆ ನಾನು ಅವರಲ್ಲಿ ಒಬ್ಬಳಲ್ಲ. But you have showed me an extreme kindness, even though I am a stranger in your field, a stranger in this country, but you have showed me more than what I deserve. ನಾನು ಒಬ್ಬ ಅನ್ಯಳು ಪರದೇಶಿಯೂ ಆಗಿರುವಂತ ನನ್ನ ಮೇಲೆ ನೀನು ದೊಡ್ಡದಾದಂತ ಒಂದು ಕನಿಕರವನ್ನ ನೀನು ತೋರಿದ್ದಿ ಎಂಬುದಾಗಿ ಆಕೆ ಹೇಳುತ್ತಾಳೆ. This is the thing that every believer, a new convert, Ruth, I said in the beginning, that Ruth is a picture of a new believer coming to Christ. ಒಬ್ಬ ರೂತಳು ಯಾರು ಎಂಬುದಾಗಿ ಒಂದು ಚಿತ್ರಣವನ್ನ ನಾವು ನೋಡುವುದಾದ್ರೆ ಒಬ್ಬ ಅವಿಶ್ವಾಸಿಯು ಕ್ರಿಸ್ತನ ಕಡೆಗೆ ಬರುವಂತ ಒಬ್ಬ ಹೊಸ ವಿಶ್ವಾಸಿಗೆ ಒಂದು ಹೋಲಿಕೆಯಾಗಿದೆ. That is what when Ruth came to Boaz, she found comfort. ಅದನ್ನೇ ನಾವು ನೋಡುತ್ತೇವೆ. ಬೋವಾಜನ ಬಳಿಗೆ ರೂತಳು ಬಂದಾಗ ಆಕೆಗೆ ಆ ಒಂದು ಆದರಣೆಯು ಸಿಕ್ಕಿತು. She found favor in his sight. ಆತನ ದೃಷ್ಟಿಯಲ್ಲಿ ಆಕೆಗೆ ಕರುಣೆಯು ದೊರೆಯಿತು. She spoken friendly, kindly with her. ಆತನು ಆಕೆಯೊಟ್ಟಿಗೆ ಕನಿಕರದಿಂದ ಪ್ರೀತಿಯಿಂದ ಮಾತನಾಡಿಸಿದನು. Not because Ruth was deserving that, but it is because of Boaz's character
that is picturized as the Lord Jesus Christ. ಯಾಕೆ ಎಂಬುದಾಗಿ ನೋಡುವುದಾದರೆ ರೂತಳು ಯೋಗ್ಯಳು ಎಂಬುದಾಗಿ ಅಲ್ಲ, ಆದರೆ ಬೋವಾಜನು ಆತನು ಕರುಣೆಯುಳ್ಳಂತ ಒಬ್ಬ ವ್ಯಕ್ತಿಯಾಗಿದ್ದನು. ಅದು ಯೇಸು ಕ್ರಿಸ್ತನಿಗೆ ಚಿತ್ರಣವಾಗಿರುವಂತದ್ದಾಗಿದೆ. We didn't have anything deserving for Lord to have favor, to find favor in his sight, but because he dealt with us not according to our sins and iniquities, he dealt kindly with us, he has given us comfort. In him we find comfort. ಯಾಕೆ ನೋಡುತ್ತೇವೆ, ಅದೇ ರೀತಿಯಾಗಿ ನಮ್ಮ ಕುರಿತಾಗಿ ನಾವು ಪಾಪಿಗಳಾಗಿದ್ದಾಗಿಯೂ ಸಹ ನಮ್ಮ ಪಾಪಗಳಿಗೆ ಅಪರಾಧಗಳಿಗೆ ತಕ್ಕ ಹಾಗೆ ಆತನು ನಮ್ಮನ್ನು ದಂಡಿಸದೆ ಆತನು ನಮ್ಮ ಮೇಲೆ ಕೃಪೆಯನ್ನ ಕಟಾಕ್ಷವನ್ನ ಕ್ರಿಸ್ತನು ಆತನು ತೋರಿಸಿದ್ದಾನೆ. Let's read verse 14. 14ನೇ ವಚನವನ್ನು ಓದಿಕೊಳ್ಳೋಣ. ಊಟದ ವೇಳೆಯಾದಾಗ ಬೋವಜನು, ಇಲ್ಲಿ ಬಾ, ರೊಟ್ಟಿಯನ್ನ ತೆಗೆದುಕೊಂಡು ಮುರಿದು ಹುಳಿರಸದಲ್ಲಿ ಅದ್ದಿ ತಿನ್ನು ಎಂದು ಕರೆಯಲು ಆಕೆಯು ಹೋಗಿ ಕೊಯ್ಯುವವರ ಬಳಿಯಲ್ಲಿ ಕೂತುಕೊಂಡಳು. ಇದಲ್ಲದೆ ಅವನು ಆಕೆಗೆ ಸುಟ್ಟ ತೆನೆಗಳನ್ನ ಕೊಟ್ಟನು. ಆಕೆಯು ತಿಂದು ತೃಪ್ತಳಾಗಿ ಇನ್ನೂ ಉಳಿಸಿಟ್ಟುಕೊಂಡಳು. Here Boaz is doing something more than what he was supposed to do. ಇಲ್ಲಿ ಬೋವಾಜನು ಆತನು ತಾನು ಮಾಡಬೇಕಾದಕ್ಕಿಂತಲೂ ಸಹ ಹೆಚ್ಚಿನ ರೀತಿಯಲ್ಲಿ ಆತನು ಕರುಣೆಯನ್ನ ಆತನು ಮಾಡುವಂತದನ್ನ ನಾವು ನೋಡುತ್ತೇವೆ. As we learned last week in Leviticus 19 verse 9 onwards, you can see there is a law in the law of the Lord that you should not glean all the corns of the ears of the corns. You should leave something for the poor and the needy. ನಾವು ಲೇವಿಯ ಪುಸ್ತಕದಲ್ಲಿ ಅಂದ್ರೆ ಯಾಜಕ ಕಾಂಡ ಪುಸ್ತಕದಲ್ಲಿ 19ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಹೊಲದಲ್ಲಿರುವ ಎಲ್ಲಾ ತೆನೆಗಳನ್ನ ಅವರು ಕೊಯ್ಯಬಾರದು, ಹಕ್ಕಲ ತೆನೆಗಳನ್ನ ಕೂಡಿಸಿಕೊಳ್ಳುವುದಕ್ಕೋಸ್ಕರ ಬಡವರಿಗೆ ಬಿಡಬೇಕು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ, ಒಂದು ಆಜ್ಞೆಯಾಗಿ ಕೊಟ್ಟಿರುವುದಂತನ್ನ. Ruth has already got what she wanted. ರೂತಳಿಗೆ ಈಗಾಗಲೇ ಆಕೆಗೆ ಏನು ಅಗತ್ಯ ಇದೆಯೋ ಆಕೆಗೆ ದೊರೆತು ಆಯಿತು. But Boaz is calling her to have a meal or to have and to take part in the meal that he is going to have or along with the other servants. ಆದರೆ ಬೋವಜನು ಆತನು ತಾನು ಊಟ ಮಾಡುವಂತ ಆ ಒಂದು ಸಮಯ ಆತನ ಸೇವಕರೊಟ್ಟಿಗೆ ಮಾಡುವಂತದರಲ್ಲಿ ಆಕೆಯು ಕೂಡ ಬಂದು ಪಾಲು ತೆಗೆದುಕೊಳ್ಳುವುದಕ್ಕೋಸ್ಕರ ಕರೆಯುವಂತದನ್ನ ನಾವು ನೋಡುತ್ತೇವೆ. He is saying at meal time, you come here and eat of the bread and dip thy morsel in the vinegar. ಇಲ್ಲಿ ಬಾ, ರೊಟ್ಟಿಯನ್ನ ತೆಗೆದುಕೊಂಡು ಮುರಿದು ಹುಳಿರಸದಲ್ಲಿ ಅದ್ದಿ ತಿನ್ನು ಎಂದು ಕರೆಯಲು ಆಕೆಯು ಹೋಗಿ ಎಂಬುದಾಗಿ ಅಲ್ಲಿ ನಾವು ಓದುತ್ತೇವೆ. Dipping the bread or the morsel in the vinegar is a practice that even it is followed in the East. ಆ ಒಂದು ಪೂರ್ವ ದೇಶದಲ್ಲಿ ನಾವು ನೋಡುತ್ತೇವೆ ಈ ಒಂದು ಪದ್ಧತಿ ಆಚಾರವನ್ನು ಅವರು ಈಗಲೂ ಸಹ ಮಾಡಿಕೊಳ್ಳುತ್ತಾ ಅವರು ಬರುತ್ತಾರೆ. After a days of hard work and toil, these people come and along with they dip the bread in the vinegar and eat it. That gives them a sense of cooling and refreshment to their body. ಈ ಒಂದು ಆಚಾರದಲ್ಲಿ ಏನಂದ್ರೆ ಅವರು ಆ ಒಂದು ದಿವಸ ಪೂರ್ತಿ ಕೆಲಸ ಮಾಡಿ ಅವರು ಸಾಯಂಕಾಲ ವೇಳೆಯಲ್ಲಿ ಅವನು ರೊಟ್ಟಿಯನ್ನು ತೆಗೆದುಕೊಂಡು ಅದೇ ರೀತಿಯಲ್ಲಿ ಹುಳಿ ರಸದಲ್ಲಿ ಅದನ್ನ ತಿಂದು ಅವರು ಆ ಒಂದು ಪುನಶ್ಚೇತನವನ್ನ ಅವರು ಆ ಒಂದು ಸಾಯಂಕಾಲ ವೇಳೆಯಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡುತ್ತಾರೆ. It is a privilege to have this kind of meal and dipping of the morsel in the vinegar. It is considered to be a privilege for the servants to have a meal with the master. ಈ ಒಂದು ಯಜಮಾನನೊಟ್ಟಿಗೆ ಈ ರೀತಿಯಾಗಿ ರೊಟ್ಟಿಯನ್ನು ಮತ್ತು ಹುಳಿರಸದಲ್ಲಿ ಅದ್ದಿ ಆ ಒಂದು ಊಟವನ್ನ ಮಾಡುವಂತದ್ದು ಸೇವಕರಿಗೆ ಅದು ಒಂದು ಅವಕಾಶ ಅವರಿಗೆ ಕೊಟ್ಟಿರುವಂತದ್ದಾಗಿದೆ. It would have been enough to Boaz to just help her and send her home, but he has invited for her to come and take part in the meal at his table. ಆಕೆಯನ್ನ ಆತನು ಆ ಸಂಗತಿಗಳನ್ನ ಕೊಟ್ಟು ಆಕೆಯನ್ನ ಕಳುಹಿಸಿಕೊಡಬಹುದಾಗಿತ್ತು, ಆದರೆ ಆಕೆಯನ್ನ ಆಮಂತ್ರಿಸಿ ಆತನೊಟ್ಟಿಗೆ ಊಟ ಮಾಡುವುದಕ್ಕೋಸ್ಕರ ಆಕೆಯನ್ನ ಕರೆದಿರುವಂತದನ್ನ ನಾವು ನೋಡುತ್ತೇವೆ. I think by now you would have understood what a privilege as believers the Lord not only has called us once sinners and aliens and strangers to the covenants of promise. He has called us to him and to be partakers of the holy calling. ಆ ಕರ್ತನು ಆತನು ನಮ್ಮನ್ನು ಕರೆದಿರುವಂತದ್ದು ಮಾತ್ರವಲ್ಲ, ಪಾಪಿಗಳು ಅನ್ಯರು ಆಗಿರುವಂತವರು ಒಡಂಬಡಿಕೆಗೆ ಸೇರದಂತವರು ಆದಂತ ನಮ್ಮನ್ನ ಆತನು ಕರೆದು ತಾನು ತನ್ನೊಟ್ಟಿಗೆ ನಾವು ಇರಬೇಕೆಂಬುದಾಗಿ ಆತನು ನಮ್ಮನ್ನ ಆಮಂತ್ರಿಸಿದ್ದಾನೆ, ಕರೆದಿದ್ದಾನೆ. Likewise in the New Testament you see many times when Jesus ate with the sinners or ate with the people at Zacchaeus' house, many Pharisees and scribes mocked him saying, why do your master eat with sinners? ಅನೇಕರು ಆ ಒಂದು ಫರಿಸಾಯರು ಸದ್ದುಕಾಯರು ಅವರು ಕರ್ತನು ಆತನು ಆ ಒಂದು ಸುಂಕದವರು ಪಾಪಿಗಳು ಆದಂತ ಜನರೊಟ್ಟಿಗೆ ಆತನು ಊಟವನ್ನ ಮಾಡುವುದಕ್ಕೆ ಹೋದಾಗ ಯಾಕೆ ನಿಮ್ಮ ಶಿಷ್ಯರಿಗೆ ಅವರು ತಿಳಿಸ್ತಾರೆ, ಯಾಕೆ ನಿಮ್ಮ
ಯಜಮಾನನು, ಯಾಕೆ ನಿಮ್ಮ ಗುರುವು ಅವರೊಟ್ಟಿಗೆ ಹೋಗಿ ಊಟ ಮಾಡುತ್ತಾನೆ ಎಂಬುದಾಗಿ. You know, the Lord Jesus Christ, one who is old doesn't need a physician, but I've come to heal and forgive and to restore the lost ones. ಆತನು ತಿಳಿಸಿದ್ದು ರೋಗಿಗಳಾಗಿರುವವರಿಗೆ ವೈದ್ಯರು ಅಗತ್ಯ ಇರುವಂತದ್ದಾಗಿದ್ದಾರೆ ಎಂಬುದಾಗಿ, ಯಾರು ಕಳೆದು ಹೋಗಿದ್ದಾರೋ ಅವರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಎಂಬುದಾಗಿ ಆತನು ತಿಳಿಸುತ್ತಾನೆ. Here we say she sat beside the reapers. ಅಲ್ಲಿ ನಾವು ನೋಡುತ್ತೇವೆ, ಆಕೆ ಹೋಗಿ ಕೊಯ್ಯುವವರ ಬಳಿಯಲ್ಲಿ ಕೂತುಕೊಂಡಳು ಎಂಬುದಾಗಿ. She was not one of the reapers, but she got the privilege to sat among the reapers of Boaz. ಆ ಒಂದು ಕೊಯ್ಯುವವರ ಅವರು ಬೋವಾಜನೊಟ್ಟಿಗೆ ಕೆಲಸ ಮಾಡುವಂತವರಾಗಿದ್ದಾರೆ. ಆದರೆ ಆಕೆ ಅವರ ಮಧ್ಯದಲ್ಲಿ ಈಗ ಹೋಗಿ ಕುಳಿತುಕೊಳ್ಳುವಂತ ಒಂದು ಅವಕಾಶ ಆಕೆಗೆ ಸಿಕ್ಕಿದೆ. Let's compare our life with Ruth. ನಮ್ಮ ಜೀವಿತವನ್ನ ರೂತಳ ಜೀವಿತದೊಟ್ಟಿಗೆ ನಾವು ಹೋಲಿಕೆಯನ್ನ ಮಾಡಿ ನೋಡೋಣ. Take a moment, you and me, how we were once in our time, in our past. ನಮ್ಮ ಒಂದು ಹಿನ್ನೆಲೆ, ನಾವು ಯಾರಾಗಿದ್ದೆವು ಎಂಬುದಾಗಿ ನಾವು ಗಮನಿಸುವುದಾದರೆ, if you look at our past sinful life, we get ashamed sometimes of ourselves. ನಮ್ಮ ಕುರಿತಾಗಿ ನಮಗೆ ನಾಚಿಕೆ ಹುಟ್ಟಿಸುವಂತದ್ದು ಆಗಿದೆ ನಾವು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವುದಾದರೆ. But God, by His mercy and kindness, by His sacrifice, He has made to sit and be called brothers and sisters. More than that, He has called us His children to be partakers of His holy calling. ಆತನು ಇಂತಹ ಹೀನವಾದಂತ ಸ್ಥಿತಿಯಲ್ಲಿ ಇದ್ದಂತ ನಮ್ಮನ್ನ ಆತನು ಕರೆದು ಆತನೊಟ್ಟಿಗೆ ನಮ್ಮನ್ನು ಕೂರಿಸಿದ್ದಾನೆ. ಆತನ ಸಹೋದರಿಯರ ಅನ್ಯೋನ್ಯತೆಗೆ ನಮ್ಮನ್ನ ಕರೆದಿದ್ದಾನೆ. ಅದು ಮಾತ್ರವಲ್ಲದೆ ನಮ್ಮನ್ನ ದೇವರ ಮಕ್ಕಳೆಂಬ ಒಂದು ಪದವಿಯನ್ನ ಆತನು ಕೊಟ್ಟಿದ್ದಾನೆ. And what did she do? Then she did eat and was satisfied or sufficed. ಅಲ್ಲಿ ನಾವು ನೋಡುತ್ತೇವೆ, ಆಕೆಯು ತಿಂದು ತೃಪ್ತಳಾಗಿ ಇನ್ನು ಉಳಿಸಿಕೊಟ್ಟಳು ಎಂಬುದಾಗಿ. Why was Ruth satisfied? ರೂತಳು ಹೇಗೆ ತೃಪ್ತಿಯಾದಳು? Because she accepted and obeyed to the invitation of Boaz. ಯಾಕೆ ಅಂದ್ರೆ ಬೋವಾಜನ ಒಂದು ಆಮಂತ್ರಣವನ್ನ ಒಪ್ಪಿಕೊಂಡು ಸ್ವೀಕರಿಸಿ ಆಕೆ ಹೋದಳು. She, even though she considered low in the eyes of Boaz, she accepted and went to the call of Boaz. ಬೋವಾಜನ ಒಂದು ದೃಷ್ಟಿಯಲ್ಲಿ ಆಕೆ ಒಂದು ದೀನಳು ಆಗಿದ್ದರೂ ಸಹ ಆತನ ಒಂದು ಆಮಂತ್ರಣವನ್ನ ಕೇಳಿ ಆಕೆ ಮುಂದಾಗಿ ಹೋಗಿ ಆತನ ಪಂಕ್ತಿಯಲ್ಲಿ ಆಕೆ ಕೂತುಕೊಂಡಳು. Many of you are almost, I think everyone seated here are believers. ಅನೇಕರು ಇಲ್ಲಿ ವಿಶ್ವಾಸಿಗಳು ಆಗಿದ್ದಾರೆ. Those who accept the invitation and the call of the Master, the Redeemer, if they come to the call and accept the good news and gospel, they can also be satisfied with the goodness that Christ can give them. ವಿಶ್ವಾಸಿಗಳಾದಂತ ನಾವು ಆತನ ಒಂದು ಆಮಂತ್ರಣಕ್ಕೆ ನಾವು ಒಪ್ಪಿಕೊಂಡು ವಿಧೇಯರಾಗಿ ನಾವು ಹೋಗುವಂತರಾಗಿದ್ದರೆ ನಾವು ಕೂಡ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ತೃಪ್ತರಾಗಿ ಧನ್ಯರಾಗಿ ನಾವು ಜೀವಿಸುವುದಕ್ಕೆ ಸಾಧ್ಯ. If you respond to the invitation or the call of Christ and call of God, if you obey to the command and the gospel, you can also be satisfied and full, because there is always sufficiency in God's table. ನೀವು ಸಹ ಕ್ರಿಸ್ತನನ್ನ ನಂಬಿ ಆತನ ಮಾತಿಗೆ ಆತನ ಸ್ವಾರ್ಥಗೆ ವಿಧೇಯರಾಗಿ ನಾವು ಹೋಗುವಂತರಾಗಿದ್ದರೆ ಆತನಲ್ಲಿಯೇ ಸರ್ವ ಸಂಪೂರ್ಣತೆಯು ಇರುವಂತದ್ದಾಗಿದೆ. ಅಲ್ಲಿ ನಮಗೆ ತೃಪ್ತಿ ಆಗುವಂತದ್ದಾಗಿದೆ. We have the privilege of brothers and sisters who are called and obeyed to His voice to be the partakers of His glorious kingdom in the future. ಅದೇ ರೀತಿಯಾಗಿ ವಿಶ್ವಾಸಿಗಳಾಗಿ ನಾವು ಆತನ ಒಂದು ರಾಜ್ಯದಲ್ಲಿ, ದೇವರ ರಾಜ್ಯದಲ್ಲಿ ನಾವು ಪಾಲುಗಾರರಾಗಿ ನಾವು ಇರುವಂತರಾಗಿದ್ದೇವೆ ಎಂಬುದಾಗಿ ಸಹ ನಾವು ತಿಳಿದಿರುವಂತರಾಗಿದ್ದೇವೆ. What do happen for a person who obeys the invitation or obeys the gospel call? ಈ ಒಂದು ಸುವಾರ್ತೆಯ ಒಂದು ಕರೆಯುವಿಕೆ, ಕ್ರಿಸ್ತನ ಒಂದು ಆಮಂತ್ರಣವನ್ನ ಯಾರಾದರೂ ಕೇಳಿ ಒಪ್ಪಿಕೊಳ್ಳುವಂತರಾಗಿದ್ದರೆ ಅವರಿಗೆ ಏನಾಗುತ್ತದೆ? Ones who are brought to the saving knowledge of God, ones who have been added to the believers of the local church, what satisfaction do they get? ಅವರು ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆ ಒಂದು ಅನ್ಯೋನ್ಯತೆಗೆ ವಿಶ್ವಾಸಿಗಳ ಕೂಟದಲ್ಲಿ ಅವರು ಸೇರಿಕೊಳ್ಳುವುದಾದರೆ ಅವರಿಗೆ ಬರುವಂತದ್ದು ಏನಾಗಿದೆ? ಯಾವ ತೃಪ್ತಿ ಅವರಿಗೆ ಸಿಗುತ್ತದೆ? First, it satisfies your head. ಅದು ನಿಮ್ಮ ತಲೆಯನ್ನ ಅದು ತೃಪ್ತಿಗೊಳಿಸುತ್ತದೆ. Satisfied with the precious truth of the word of God, filled with this knowledge of knowing Him, it fills your head, your mind with the knowledge of knowing Him. ನಿಮ್ಮ ಒಂದು ಮನಸ್ಸು ಅಥವಾ ನಿಮ್ಮ ಒಂದು ತಲೆಯು ಅಂದರೆ ಆ ದೇವರ ವಾಕ್ಯದ ಒಂದು ಪರಿಶುದ್ಧವಾದಂತ ಜ್ಞಾನದಿಂದ ತುಂಬಿ ಆತನನ್ನು ಅರಿತಿರುವಂತದ್ದನ್ನ ಅದು ಮಾಡುವಂತದ್ದಾಗಿದೆ. Because God by His wisdom and His grace have opened and revealed unto you
the Christ, the Savior, your mind is satisfied. ನಿಮ್ಮ ಒಂದು ಬುದ್ಧಿಶಕ್ತಿಯು ಮನಸ್ಸು ಅದು ತೆರೆದಿರುವಂತದ್ದಾಗಿರುತ್ತದೆ. ಯಾಕೆಂದರೆ ಅಂಧಕಾರದಲ್ಲಿದ್ದಂತ ಆ ಒಂದು ಮನಸ್ಸಿನ ಸ್ಥಿತಿಯು ಈಗ ಕ್ರಿಸ್ತನೆಂಬ ಬೆಳಕನ್ನ ಅದು ಕಂಡುಕೊಂಡಿರುವಂತದ್ದಾಗಿದೆ. Next, your heart is satisfied of knowing this loving Redeemer, a newfound love that is Christ as our personal Lord and Savior. Your heart will be satisfied. ಅದೇ ರೀತಿಯಾಗಿ ಹೃದಯವು ಕರ್ತನಾದ ಯೇಸು ಕ್ರಿಸ್ತನು ನನ್ನ ಸ್ವಂತ ರಕ್ಷಕನು ಒಡೆಯನು ಎಂಬ ಒಂದು ಸತ್ಯಾಂಶವನ್ನ ಅರಿತಿರುವಂತದ್ದಾಗಿದ್ದು ಅದು ತೃಪ್ತಿಯನ್ನ ಹೊಂದಿರುವಂತದ್ದಾಗಿರುತ್ತದೆ. Finally, your hope in Him is satisfied. We have a eternal hope that we are going to be with Him forever. ಅದೇ ರೀತಿಯಾಗಿ ನಮಗೆ ಆ ಒಂದು ನಿರೀಕ್ಷೆ, ಆತನೊಟ್ಟಿಗೆ ನಾವು ಸದಾಕಾಲವೂ ಇರುತ್ತೇವೆ ಎಂಬ ಒಂದು ನಿತ್ಯ ನಿರೀಕ್ಷೆ, ಅದರಿಂದ ನಾವು ತೃಪ್ತರಾಗಿ ನಾವು ಜೀವಿಸ್ತೇವೆ. That is the 3H of satisfaction we find in Him. ಈ ಒಂದು ಇಂಗ್ಲಿಷ್ ಪದದ ಹೆಚ್ಚಿನ ಒಂದು ತೃಪ್ತಿಯನ್ನ ನಾವು ಪಡೆದಿರುವಂತರಾಗಿದ್ದೇವೆ. First, your head or mind is satisfied of knowing or revealing this great truth. Thank you, Lord, for making it known to me. ದೇವರ ಒಂದು ಸತ್ಯಾಂಶವನ್ನ ನಮ್ಮ ಮನಸ್ಸಿನಲ್ಲಿ, ನಮ್ಮ ತಲೆಯಲ್ಲಿ ನಮಗೆ ಆ ಒಂದು ಅರ್ಥವಾಗಿದೆ ಎಂಬುದರ ಒಂದು ತೃಪ್ತಿಯಲ್ಲಿ ನಾವಿರುತ್ತೇವೆ. ಮೊದಲನೇದಾಗಿ. Next, it gives satisfaction to our heart for accepting Him and opening our heart to Him. ಎರಡನೇದಾಗಿ ಆ ಒಂದು ಹೃದಯವನ್ನ ತೃಪ್ತಿಗೊಳಿಸುವಂತದ್ದಾಗಿದೆ. ಯಾಕೆಂದರೆ ನಾವು ಆತನ ಒಂದು ಕರೆಯುವಿಕೆಯನ್ನ, ಸುವಾರ್ತೆಯನ್ನ ಹೃದಯದಲ್ಲಿ ನಂಬಿ ನಾವು ಆತನು ನಮ್ಮ ಒಡೆಯನು ರಕ್ಷಕನಾಗಿದ್ದಾನೆಂಬುದಾಗಿರುವಂತ ಅರ್ಥೈಸುವಿಕೆಯಿಂದ ತೃಪ್ತರಾಗಿರುತ್ತೇವೆ. And thirdly, our hope in Him is fulfilled or satisfied because we have our Savior in heaven. ಮತ್ತು ಮೂರನೇದಾಗಿ ಆ ಒಂದು ಇಂಗ್ಲಿಷ್ ಪದದ 3ನೇ H ಅಂದ್ರೆ ಹೋಪ್, ಆ ಒಂದು ನಿರೀಕ್ಷೆ, ನಾವು ಆತನೊಟ್ಟಿಗೆ ನಮಗೆ ಸದಾಕಾಲವೂ ಒಂದು ನಿರೀಕ್ಷೆ ಇದೆ ಎಂಬುದರ ಒಂದು ಸತ್ಯಾಂಶದಿಂದ ನಾವು ತೃಪ್ತರಾಗಿರುತ್ತೇವೆ. Ruth is now delighted because of Boaz dealing with her. ಈ ಒಂದು ಬೋವಾಜನ ಒಂದು ಕನಿಕರ ಕೃಪೆಯಿಂದ ಆಕೆ ಸಂತೋಷದಿಂದ ರೂತಳು ಇದ್ದಾಳೆ. You can also delight in the Lord. Let's read Psalm 37 and verse 4. 37ನೇ ಕೀರ್ತನೆ 4ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅದರಲ್ಲಿ ನಾವು ಸಹ ತೃಪ್ತರಾಗುವಂತದ್ದಾಗಿದ್ದೇವೆ ಎಂಬುದಾಗಿ ಅದು ತಿಳಿಸುತ್ತದೆ. Psalm 37 and verse 4. Delight thyself also in the Lord, and He shall give thee the desires of thine heart. 37ನೇ ಕೀರ್ತನೆ 4ನೇ ವಚನ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸುವನು. The one who delights in the heart. How Ruth got delight in Boaz dealing with her. Likewise, if we delight in Him and in His word and take delight in Him, He shall fulfill the desires of our heart. ಯಾವ ರೀತಿಯಾಗಿ ರೂತಳು ಆಕೆ ಬೋವಾಜನ ಒಂದು ಕನಿಕರದಿಂದ ತೃಪ್ತಳಾದಳು, ಅದೇ ರೀತಿಯಾಗಿ ನಾವು ಸಹ ಯೇಸು ಕ್ರಿಸ್ತನು ಕೊಡುವಂತ ಆ ಒಂದು ಸಮಾಧಾನ, ಶಾಂತಿಯಿಂದ ನಾವು ತೃಪ್ತರಾಗಿರುವಂತರಾಗಿರುತ್ತೇವೆ. Let's read verse 15. 15ನೇ ವಚನ ಓದಿಕೊಳ್ಳೋಣ. ತರುವಾಯ ತಿರುಗಿ ಹಕ್ಕಲಾಯುವುದಕ್ಕೆ ಏಳಲು ಬೋವಾಜನು ತನ್ನ ಸೇವಕರಿಗೆ, ಈಕೆಯು ಸಿವುಡುಗಳ ಮಧ್ಯದಲ್ಲಿ ಹಕ್ಕಲಾಯ್ದುಕೊಳ್ಳಲು ಹಕ್ಕಲಾದುಕೊಳ್ಳಲಿ ಭಯಬೇಡಿರಿ. Here again, Boaz is doing something more generous than what he is supposed to do. ಇಲ್ಲಿ ಬೋವಾಜನು ಆತನು ಇನ್ನೂ ಹೆಚ್ಚಾದಂತ ಕರುಣೆಯನ್ನ ಆಕೆಗೆ ತೋರುವಂತದನ್ನ ನಾವು ನೋಡುತ್ತೇವೆ. These poor people are supposed to take only after everybody has gleaned and went and taken the sheaves and bound it together. Whatever is left out, only this poor should take. ಇಲ್ಲಿ ನಾವು ನೋಡುತ್ತೇವೆ ಆಕೆಗೆ ಇರುವಂತ ಒಂದು ಅವಕಾಶವೇನೆಂದರೆ, ಎಲ್ಲರೂ ಸಹ ಒಂದು ಹೊಲದಲ್ಲಿ ತೆನೆಯನ್ನ ತೆಗೆದುಕೊಂಡು ಹೋದ ನಂತರ ಆ ಒಂದು ಕೊನೆಯದಲ್ಲಿರುವಂತಹ ಒಂದು ತೆನೆಯನ್ನ ಮಾತ್ರ ಆಕೆ ಹಕ್ಕಲಾಯ್ದುಕೊಂಡು ತೆಗೆದುಕೊಂಡು ಹೋಗುವುದಕ್ಕೆ ಅವಕಾಶವಿತ್ತು. ಆದರೆ ಈಗ ಮಧ್ಯದಲ್ಲಿಯೂ ಸಹ ತೆಗೆದುಕೊಳ್ಳುವುದಕ್ಕೆ ಆತನು ಅನುಮತಿಸುತ್ತಿದ್ದಾನೆ. Even among the sheaves, if you need, you can take it, Ruth. ಸಿವುಡುಗಳ ಮಧ್ಯದಲ್ಲಿಯೂ ಹಕ್ಕಲಾಯ್ದುಕೊಳ್ಳಲಿ ಎಂಬುದಾಗಿ ಬೋವಾಜನು ರೂತಳಿಗೆ ತಿಳಿಸುತ್ತಾನೆ. Boaz goes beyond the requirement of the law to make sure Ruth is fully satisfied when she goes back home. ಆ ಒಂದು ಧರ್ಮಶಾಸ್ತ್ರವು ಕೊಡುವಂತಹ ಒಂದು ಕರುಣೆಗಿಂತಲೂ ಸಹ ಹೆಚ್ಚಿನ ಒಂದು ಕೃಪೆಯನ್ನ ಆತನು ಆತನು ಆಗಿದ್ದಾನೆ. ಮಧ್ಯದಿಂದಲೂ ತೆಗೆದುಕೊಂಡು ಹೋಗಿ ಆಕೆ ತೃಪ್ತಲಾಗಲಿ ಎಂಬುದಾಗಿ. My dear brothers and sisters, when you come to Christ, there is nothing that you can lack in Him. Everything, as the word of the Lord says, in Him is all sufficiency. In Him is everything. In Him is the fullness of knowledge. When you come to Him, you can get more than what you expect unless you obey to His invitation. ನಾವು ನೋಡುತ್ತೇವೆ ಇದೇ ರೀತಿಯಾದಂತಹ ಒಂದು
ಕರುಣೆ ನಮಗೆ ದೊರೆಯಬೇಕಾದಂತ, ನಮಗೆ ಯೋಗ್ಯವಾಗಿರುವುದಕ್ಕಿಂತಲೂ ಹೆಚ್ಚಾದಂತ ಒಂದು ಕೃಪೆಯನ್ನ, ಕರುಣೆಯನ್ನ ದೇವರು ಆತನು ಕ್ರಿಸ್ತನ ಮುಖಾಂತರ ನಮಗೆ ಆತನು ಕೊಟ್ಟಿದ್ದಾನೆ. ಆತನಲ್ಲಿಯೇ ಸರ್ವ ಸಂಪೂರ್ಣತೆಯು, ಎಲ್ಲಾ ತೃಪ್ತಿಯಾಗುವಂತ ಸಂಗತಿಗಳು ಆತನಲ್ಲಿಯೇ ಇರುವಂತದ್ದಾಗಿದೆ. Let's read verse 16. 16ನೇ ವಚನವನ್ನು ಓದಿಕೊಳ್ಳೋಣ. ಕಟ್ಟುಗಳಿಂದ ತೆನೆಗಳನ್ನ ಕಿತ್ತು ಹಾಕಿರಿ, ಈಕೆಯು ಕೂಡಿಸಿಕೊಳ್ಳಲಿ, ಗದರಿಸಬೇಡಿರಿ ಎಂದು ಆಜ್ಞಾಪಿಸಿದನು. This is also another beautiful picture we see here. ಇನ್ನೊಂದು ಸುಂದರವಾದಂತ ಒಂದು ಚಿತ್ರಣವನ್ನ ನಾವಿಲ್ಲಿ ನೋಡುತ್ತೇವೆ. You can take even from among the bundle of sheaves, you take them. ಆ ಒಂದು ಕಟ್ಟುಗಳಿಂದ ತೆನೆಗಳು, ಆ ಒಂದು ತೆನೆಗಳು, ಕಟ್ಟಿರುವಂತ ತೆನೆಗಳಿಂದಲೂ ಸಹ ನೀನು ತೆಗೆದುಕೊಂಡು ಹೋಗಬಹುದು ಎಂಬುದಾಗಿ ಆತನು ತಿಳಿಸ್ತಾನೆ. And even Boaz made it purposeful, something might fall down so that she can take her. None of you rebuke her. ಆ ಒಂದು ಬಿಚ್ಚಿದ ನಂತರ ಅದರಿಂದ ಬೀಳುವಂತ ತೆನೆಗಳು ಆಕೆ ತೆಗೆದುಕೊಂಡು ಹೋಗುವ ಹಾಗೆ ಆತನು ಮಾಡಿದ್ದಾನೆ. ಅದನ್ನ ತೆಗೆದುಕೊಳ್ಳುವಾಗ ಆಕೆಯನ್ನ ಗದರಿಸಬೇಡಿರಿ. He purposefully made possible for her to take whatever falls from this reaper's hands. ಈ ಒಂದು ಕಲಾಯುವವರ ಸೇವಕರ ಕೈಗಳಿಂದ ಬೀಳುವಂತ ಆ ಒಂದು ಸಂಗತಿ, ಆ ಒಂದು ತೆನೆಯನ್ನ ಕೂಡ ಆಕೆ ತೆಗೆದುಕೊಂಡು ಹೋಗಬಹುದು. It is not like a reproach or like as something left out, but Ruth is making all comfortable place for her. Take as much as you want, handful. ಆ ಒಂದು ದಾರಿ ಮಗ್ಲಲ್ಲಿ ಬೀಳ್ದಿರುವಂತದ್ದನ್ನ ತೆಗೆದುಕೊಂಡು ಆಯ್ದುಕೊಂಡು ಹೋಗುವಂತದ್ದು ಅದು ಆ ರೀತಿಯಾಗಿ ಅಲ್ಲ. ಆ ಒಂದು ಕಟ್ಟುಗಳನ್ನ, ಬಿಚ್ಚಿರುವಂತ ತೆನೆಗಳನ್ನ ಆಕೆ ಯಾವುದಾದರೂ ಕೂಡ ತೆಗೆದುಕೊಂಡು ಹೋಗುವುದಕ್ಕೆ ಆಕೆಗೆ ಅವಕಾಶ ಇರುವಂತದ್ದಾಗಿತ್ತು. We should remember that Ruth is a stranger in this land. ನಮಗೆ ನಾವು ಜ್ಞಾಪಕ ಮಾಡಿಕೊಳ್ಳಬೇಕೇನೆಂದರೆ, ರೂತಳು ಆಕೆ ಅನ್ಯಳು, ಪರದೇಶಿಯು ಆಕೆ ಆಗಿದ್ದಾಳೆ. She has no say or no claim on this nation of Israel. ಇಸ್ರೇಲ್ ದೇಶದಲ್ಲಿ ಆಕೆ ಸೇರಿಕೊಳ್ಳುವುದಕ್ಕೆ ಆಕೆಗೆ ಯಾವ ಒಂದು ಯೋಗ್ಯತೆಯು ಆಕೆಗೆ ಇರಲಿಲ್ಲ. If at all, if she had a husband who is living by giving birth to a child, by continuing the lineage, she could be called or also found as a mother, one among the mothers of Israel. ಈ ಒಂದು ಮಗನು ಅವಳಿಗೆ ಇರುವಂತದ್ದಾಗಿದ್ದರೆ ಆ ಒಂದು ಸಂತತಿಯು ಮುಂದೆ ಹೋಗುವಂತದ್ದಾಗಿತ್ತು. ಆ ಒಂದು ಮಗನ ತಾಯಿಯಾಗಿ ಆಕೆ ಅಲ್ಲಿರಬಹುದಾಗಿತ್ತು. But now she has lost her husband, no descendants, no offsprings. How can she claim anything as belonging to Israel? ಆದರೆ ಈಗ ಆಕೆ ತನ್ನ ಮಕ್ಕಳನ್ನ, ತನ್ನ ಗಂಡನನ್ನ ಕೂಡ ಕಳೆದುಕೊಂಡಿದ್ದಾಳೆ. ಈಗ ಆಕೆ ಆ ಒಂದು ದೇಶದಲ್ಲಿ ಏನು ಇಲ್ಲದವಳಾಗಿ, ಪರದೇಶಿಯಾಗಿ ಆಕೆ ಬಂದಿದ್ದಾಳೆ. This reminded me when I was meditating of an incident in the New Testament when Jesus Christ was on the earth. ಯೇಸು ಕ್ರಿಸ್ತನು ಆತನು ಈ ಒಂದು ಲೋಕದಲ್ಲಿ ಇದ್ದಾಗ ಹೊಸ ಒಡಂಬಡಿಕೆಯಲ್ಲಿ ನಡೆದಂತ ಘಟನೆಯನ್ನ ನಾನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. Matthew chapter 15. No need to read Matthew. Just you can turn your pages. Matthew chapter 15 verse 21 to 31. We read of an incident there. 15ನೇ ಅಧ್ಯಾಯ 21ರಿಂದ 31ನೇ ವಚನದಲ್ಲಿ ಒಂದು ಘಟನೆಯನ್ನ ನಾವಲ್ಲಿ ನೋಡುತ್ತೇವೆ. There we say the Lord Jesus Christ seeing the faith of a Canaanite woman. ಒಂದು ಕಾನಾನ್ ಸ್ತ್ರೀಯ ಒಂದು ನಂಬಿಕೆಯನ್ನ ನೋಡಿ ನಾವು ಅಲ್ಲಿರುವಂತದ್ದನ್ನ ನೋಡುತ್ತೇವೆ. Her daughter was grievously vexed with an evil spirit or a devil. ಆಕೆಯ ಮಗಳು ದೆವ್ವದ ಕಾಟದಿಂದ ಆಕೆ ಬಹಳ ಬಳಲಿ ಹೋಗಿದ್ದಳು. She was crying for help, but everybody wanted to send her away. ಆಕೆ ಬಹಳವಾಗಿ ಕೂಗಿಕೊಳ್ಳುತ್ತಿದ್ದಳು, ಆದರೆ ಆ ಶಿಷ್ಯರು ಮತ್ತು ಅಲ್ಲಿ ಇರುವಂತ ಜನರು ಆಕೆಯನ್ನ ದೂರ ಮಾಡುವಂತದ್ದನ್ನ ನಾವು ನೋಡುತ್ತೇವೆ. But what did Christ answered and said unto her, I am not sent but unto the lost sheep of the house of Israel. ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರೇಲರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಉತ್ತರ ಕೊಟ್ಟನು. This woman was a stranger, a Canaanite woman, but she's coming and seeking help and some kind of help and comfort for her life. ಆಕೆಯ ಒಂದು ಜೀವಿತದಲ್ಲಿ, ಆ ಒಂದು ಮಗಳ ಒಂದು ಜೀವಿತದಲ್ಲಿ ಬಿಡುಗಡೆಯನ್ಕೋಸ್ಕರ ತಾಯಿಯು ಆಕೆ ಯೇಸು ಕ್ರಿಸ್ತನ ಬಳಿಗೆ ಆಕೆ ಬಂದಿದ್ದಾಳೆ. Lord Jesus said, I have come to the lost sheep of the house of Israel. That is my primary thing to do now. ನನ್ನ ಒಂದು ಮುಖ್ಯವಾದಂತ ಸೇವೆಯು ಅದು ಇಸ್ರೇಲ್ ಜನರ ಮಧ್ಯದಲ್ಲಿ ನಾನು ಬಂದಿರುವಂತನಾಗಿದ್ದೇನೆ ಎಂಬುದಾಗಿ. But he answered and said, it is not meet to take the children's bread and to cast it to dogs. ಮತ್ತು ಆತನು ಇನ್ನು ಹೇಳಿದ್ದೇನೆಂದರೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನ ತೆಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಆತನು ಉತ್ತರ ಕೊಟ್ಟನು. Jesus was pointing that the gospel was preached to the Jews.
ಮೊದಲನೇದಾಗಿ ಈ ಒಂದು ಸುವಾರ್ತೆಯು ಅದು ಯಹೂದರಿಗೆ ಸಾರಲ್ಪಡುವಂತದ್ದಾಗಿದೆ ಎಂಬುದಾಗಿ ಆತನು ತಿಳಿಸಿದನು. The woman understood the implication and he was ready to settle down from the crumbs that fall down as whatever falls down. She is ready to take it. Some sympathy from this master would help her daughter. ಈ ಒಂದು ನಾಯಿ ಮರಿಗಳಿಗೆ ತನ್ನ ಯಜಮಾನ ಮೇಜಿಂದ ಬೀಳುವಂತ ರೊಟ್ಟಿಯ ತುಂಡುಗಳನ್ನ ಅದು ತಿನ್ನುತ್ತವಲ್ಲ ಎಂಬುದಾಗಿ ಆಕೆ ತಿಳಿಸಿ ಆಕೆ ಆ ಒಂದು ತುಂಡುಗಳಿಂದ ಬರುವಂತದ್ದನ್ನ ಕೂಡ ಆಕೆ ತೆಗೆದುಕೊಳ್ಳುವುದಕ್ಕೋಸ್ಕರ ಆಕೆ ತೃಪ್ತಳಾಗುವುದಕ್ಕೋಸ್ಕರ ಸಿದ್ಧಳಾಗಿದ್ದಳು. She was even willing to settle down for the crumbs from the yes Lord, she said, but God rewarded greatly for her faith. ಆಕೆಯ ನಂಬಿಕೆಗೆ ಆಕೆ ಒಪ್ಪಿಕೊಂಡದ್ದು ಮತ್ತು ಆ ಒಂದು ಅದರಿಂದ ಸಣ್ಣ ರೊಟ್ಟಿಯಿಂದ ತೃಪ್ತಳಾಗುವುದಕ್ಕೋಸ್ಕರ ಸಿದ್ಧಳಾಗುದ್ದಾಗಿಯೂ ಸಹ ಅದರಿಂದ ಆ ಒಂದು ನಂಬಿಕೆ ಬಹಳ ಎಂಬುದಾಗಿ ಆಕೆಯನ್ನ ಆಶೀರ್ವದಿಸಿದನು. In verse 27, yet the dogs eat of the crumbs which fall from the master's table. 27ನೇ ವಚನದಲ್ಲಿ ಸ್ವಾಮಿ ಆ ಮಾತು ನಿಜವೇ, ನಾಯಿ ಮರಿಗಳಂತೂ ತನ್ನ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯನ್ನ ತುಂಡುಗಳನ್ನ ತಿನ್ನುತ್ತವಲ್ಲ ಅಂದಳು. Even if something falls, that is enough for me to give some comfort, Lord. ನನಗೆ ಆ ಒಂದು ರೊಟ್ಟಿ ಆ ಒಂದು ಮೇಜಿನಿಂದ ಬೀಳುವಂತ ಸ್ವಲ್ಪವಾದಂತ ಸಂಗತಿಗಳಾದರೂ ನನಗೆ ತೊರೆತರು ನನಗೆ ಸಾಕು ಎಂಬುದಾಗಿ ಆಕೆ ತಿಳಿಸ್ತಾಳೆ. Similarly here Ruth, something fell down from the reapers and whatever fell down by the wayside, even that if she could get a handful and take back her home and her mother-in-law, and she can eat and continue their living. ಆ ಒಂದು ಕಟ್ಟುಗಳ ತೆನೆಗಳಿಂದ ಬಿದ್ದು ಹೋದಂತ ಅಥವಾ ಕಿತ್ತು ಹಾಕಿದಂತ ಆ ಒಂದು ತೆನೆಗಳಿಂದಲೂ ಸಹ ಅಷ್ಟಾದರೂ ಸಹ ನನಗೆ ಸಿಕ್ಕಿದರೆ ಸಾಕು ಎಂಬುದಾಗಿ ಆಕೆ ತೆಗೆದುಕೊಂಡು ಹೋಗಿ ನವೋಮಿಯನ್ನ ಕೂಡ ಆಕೆ ನವೋಮಿಗೂ ಕೂಡ ಕೊಟ್ಟು ತಮ್ಮ ಜೀವಿತವನ್ನ ಮುಂದುವರಿಸುತ್ತಾರೆ. Boaz is allowing her to take her whatever falls, whatever is among the sheep, you take it, even though she is a stranger, doesn't have any say, but yet he is making sure that she doesn't go back to her home empty handed. ಆ ಒಂದು ಮನೆಗೆ ಆಕೆಯು ಖಾಲಿ ಅಥವಾ ಬರಿಗೈಯಲ್ಲಿ ಆಕೆ ಹೋಗಬಾರದು ಎಂಬುದಾಗಿ ಆತನು ಇಷ್ಟೆಲ್ಲಾ ಸಂಗತಿಗಳನ್ನ ಆತನು ಮಾಡುತ್ತಾನೆ. Let's read verse 17 and 18. 17-18 ಓದಿಕೊಳ್ಳೋಣ. ರೂತಳು ಸಾಯಂಕಾಲದವರೆಗೂ ಹಕ್ಕಲಾಯ್ದು ಕೂಡಿಸಿದ್ದನ್ನ ಬಡಿದಾಗ ಸುಮಾರು 30 ಸೇರು ಜವೆಗೋದಿ ಸಿಕ್ಕಿತು. ಆಕೆಯು ಅದನ್ನ ಹೊತ್ತುಕೊಂಡು ಊರಿಗೆ ಬಂದು ಅತ್ತೆಗೆ ತೋರಿಸಿ ತಾನು ಉಳಿಸಿಟ್ಟಿದ್ದನ್ನ ತೆಗೆದು ಕೊಟ್ಟಳು. Here we see she gleaned from morning till evening. ನಾವು ಓದುತ್ತೇವೆ ಸಾಯಂಕಾಲದವರೆಗೂ, ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆಕೆ ಹಕ್ಕಲಾಯ್ದುಕೊಂಡಳು. Here, yes, God blessed Ruth. It's true. ದೇವರು ಆತನು ರೂತಳನ್ನ ಆಶೀರ್ವದಿಸಿದನು, ಅದು ನಿಜವೇ. And also the people around her, especially Boaz, was generous and kind to her. ಮತ್ತು ಆಕೆ ಸುತ್ತಲೂ ಇದ್ದಂತ ಜನರು, ವಿಶೇಷವಾಗಿ ಬೋವಾಜನು ಆತನು ಕನಿಕರವನ್ನ ತೋರಿದನು. She got an ephah of barley that is almost more than a day's requirement. It is almost I understood like it is what I understood is that it is almost enough for a week for her, for 2 people to eat. Yes. ಈ ಒಂದು 30 ಸೇರು ಜವೆಗೋದಿ ಅಲ್ಲಿ ಸಿಕ್ಕಿತು ಎಂಬುದಾಗಿ ನಾವು ಓದುತ್ತೇವೆ. ಅದರ ಅರ್ಥ 1 ವಾರದಷ್ಟು ಬೇಕಾದಂತ ಒಂದು ಗೋಧಿ ಇಬ್ಬರಿಗೋಸ್ಕರ ಸಾಕಾಗಿರುವಂತದ್ದು ಅದಾಗಿತ್ತು. It is not the usual amount any person gleaning will get in a day. ಸಾಧಾರಣವಾಗಿ ಒಬ್ಬ ವ್ಯಕ್ತಿಯು ಒಂದು ದಿವಸದಲ್ಲಿ ಒಂದು ಹಕ್ಕಲಾಯ್ದುಕೊಂಡರೆ ಅಷ್ಟು ಸಿಗುವುದಿಲ್ಲ. But this woman got more than she expected. ಆದರೆ ಆಕೆಗೆ ಆಕೆ ನೆನೆಸಿದ್ದಕ್ಕಿಂತಲೂ ಸಹ ಹೆಚ್ಚಾಗಿ ಆಕೆಗೆ ಸಿಕ್ಕಿತು. But in verse 17 and 18 we can learn of a very wonderful truth from Ruth. We can learn here. ಈ ಒಂದು 2 ವಚನ ಭಾಗದಲ್ಲಿ 17-18 ಇನ್ನು ಸತ್ಯಾಂಶವನ್ನ ನಾವು ನೋಡುತ್ತೇವೆ. ಏನೆಂದರೆ, just because she is getting from Boaz, she did not keep quiet, not doing anything. ಬೋವಾಜನಿಂದ ದೊರೆಯುತ್ತದಲ್ಲ ಎಂಬುದಾಗಿ ಆಕೆ ಸುಮ್ಮನೆ ಆಕೆ ಇರಲಿಲ್ಲ. But she worked hard in the field. ಆಕೆ ಕಷ್ಟಪಟ್ಟು ಕೆಲಸ ಮಾಡಿದಳು. In verse 17, she gleaned until even, that is almost a day's work. She worked hard. ಆಕೆ ಒಂದು ದಿವಸ ಪೂರ್ತಿ ಸಾಯಂಕಾಲದವರೆಗೂ ಆಕೆ ಹಕ್ಕಲಾಯ್ದುಕೊಂಡು ಕೆಲಸ ಮಾಡಿದಳು. She beat out that she had gleaned. ಆಕೆ ಕೂಡಿಸಿದ್ದನ್ನ ಬಡಿದು ಹಾಕಿದಳು. That is a hard work for a woman to take the grains and collect it and beat it and take it back home in a shape that could be cooked and eat. ಆ ಒಂದು ತೆನೆಯನ್ನ ಹಕ್ಕಲಾಯ್ದುಕೊಂಡು ಅದನ್ನ ಬಡಿದು ಅದರಿಂದ ಬರುವಂತ ಒಂದು ತೆನೆಗಳನ್ನ ಆಕೆ ಕೂಡಿಸಿಕೊಂಡು ತೆಗೆದುಕೊಂಡು ಹೋಗುವಂತದ್ದು ಒಂದು ಸ್ತ್ರೀ ಮಾಡೋದಕ್ಕೆ ಅದು ಕಷ್ಟಕರವಾದಂತ ಒಂದು ಕೆಲಸ ಅದಾಗಿರುತ್ತದೆ. We can compare the gleaning
with the word of God. ಈ ಒಂದು ಹಕ್ಕಲಾಯ್ದುಕೊಳ್ಳುವಂಥದ್ದು ಅದು ದೇವರ ವಾಕ್ಯದಲ್ಲಿ ನಾವು ಮಾಡುವಂತ ಒಂದು ಕಾರ್ಯಕ್ಕೆ ಅದು ಹೋಲಿಕೆಯಾಗಿದೆ. Ruth can be compared as a believer, how he uses and how he applies the word of God in his life. ರೂತ್ಗಳು ಆಕೆ ಒಂದು ವಿಶ್ವಾಸಿಗೆ ಹೋಲಿಕೆಯಾಗಿ ಆಕೆ ಯಾವ ರೀತಿಯಾಗಿ ತೇನೆಯನ್ನ ಆಕೆ ಕೂಡಿರಿಸಿಕೊಂಡಳು ಆ ರೀತಿಯಾಗಿ ನಾವು ದೇವರ ವಾಕ್ಯದಿಂದ ಕೂಡಿರಿಸಿಕೊಳ್ಳುವುದರ ಕುರಿತಾಗಿ ಮಾತನಾಡುತ್ತದೆ. First, Ruth worked hard. That shows she spent time in the field, worked hard. ಅಲ್ಲಿ ಮೊದಲನೇದಾಗಿ ರೂತಳು ಆಕೆ ಸಮಯವನ್ನ ಕಳೆದು ಆಕೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಾವು ನೋಡುತ್ತೇವೆ. My dear brothers and sisters, do you take time in reading this precious word that is given in our hands? ನಮ್ಮ ಕೈಗಳಲ್ಲಿ ಕೊಟ್ಟಿರುವಂತ ಈ ಒಂದು ಅಮೂಲ್ಯವಾದಂತ ದೇವರ ವಾಕ್ಯವನ್ನ ಓದುವುದರಲ್ಲಿ ನಾವು ಆ ಒಂದು ಶ್ರಮೆಯನ್ನ ನಾವು ಪಡುತ್ತೇವೋ? It requires toilsome, as many servants of God have said before. It requires hard work to read the word of God. ಅನೇಕ ದೇವರ ಸೇವಕರು ನಮಗೆ ಜ್ಞಾಪಕ ಮಾಡಿಸಿಕೊಡುತ್ತಾರೆ ಏನೆಂದರೆ ದೇವರ ವಾಕ್ಯದಿಂದ ಆ ಒಂದು ಕಲಿಯುವಂಥದ್ದು, ಅಧ್ಯಯನ ಮಾಡುವಂಥದ್ದು ಅದು ಬಹಳ ಶ್ರಮೆಯ ಒಂದು ಕೆಲಸ ಎಂಬುದಾಗಿ. So first she worked hard. Spending time with the word of God is important. ಆಕೆ ಕಷ್ಟಪಟ್ಟು ಕೆಲಸ ಮಾಡಿದಳು. ಅದೇ ರೀತಿಯಾಗಿ ನಾವು ಸಹ ದೇವರ ವಾಕ್ಯದಲ್ಲಿ ಶ್ರಮೆಯನ್ನ ಪಡುವಂತರು ಆಗಿರಬೇಕು, ದೇವರ ವಾಕ್ಯವನ್ನ ಓದುವಂತರಾಗಿರಬೇಕು. When gleaning, the women in the field, if you would have seen, they have to bend down throughout, maybe every time to glean one by one, they have to stoop down and take the grains. ಈ ಒಂದು ಹಕ್ಕಲಾಯ್ದುಕೊಳ್ಳುವುದಕ್ಕೋಸ್ಕರ ನಾವು ನೋಡುವುದಾದರೆ ಅವರು ಬೊಗ್ಗಿಕೊಂಡು ಆ ಒಂದು ತೆನೆಗಳನ್ನ ತೆಗೆದುಕೊಳ್ಳಬೇಕು. ಆ ಒಂದು ಬೊಗ್ಗುವಂತ ಒಂದು ಕೆಲಸವನ್ನ ಅವರು ಯಾವಾಗಲೂ ಮಾಡುತ್ತಾ ಇರುತ್ತಾರೆ. Almost you can see the women in the field, they are almost bent down for many hours. ಆ ಒಂದು ಸ್ತ್ರೀಯರು ಅವರು ಕೆಲಸ ಮಾಡುವಾಗ ಅನೇಕ ಗಂಟೆಗಳು ಅವರು ಬೊಗ್ಗಿಕೊಂಡು ಕೆಲಸ ಮಾಡುವಂತದನ್ನೇ ನಾವು ನೋಡುತ್ತೇವೆ. And especially Ruth here, she is gleaning among after, so she cannot go back home because she's poor. She doesn't have anyone. It is not her own field, it is somebody's field. So when gleaning, she should take every grain carefully. ಈಕೆಯು ನಾವು ನೋಡಿದ ಹಾಗೆ ಪರದೇಶಿ ಆಗಿದ್ದಾಳೆ. ಆ ಒಂದು ಹೊಲದಲ್ಲಿ ಅದು ಆ ಒಂದು ಹೊಲ ಆಕೆಯದಲ್ಲ. ಆಕೆ ಆ ಒಂದು ತೆನೆಯನ್ನ ತೆಗೆದುಕೊಳ್ಳಬೇಕಾದ್ರೆ ಒಂದು ತೆನೆಯನ್ನಾದರೂ ಉಳಿಸಿಕೊಳ್ಳದೆ ಎಲ್ಲವನ್ನ ಕೂಡ ಆಕೆ ತೆಗೆದುಕೊಂಡು ಹೋಗಬೇಕು. ಯಾಕೆಂದ್ರೆ ಆಕೆ ಬಡವಳು ಆಗಿದ್ದಳು. It shows humility, bending down, stooping down. When you sit before the word of God, when you come to the presence of God, reading the word of God, listening to the word of God, you should be humble, asking God, what you have today to speak to me. ನಾವು ಪ್ರತಿನಿತ್ಯವೂ ಸಹ ಅದೇ ರೀತಿಯಾಗಿ ಆ ಒಂದು ದೀನವಾದಂತ ಒಂದು ಬೊಗ್ಗಿಕೊಂಡು ಇರುವಂತಹ ಒಂದು ಕೆಲಸವನ್ನ ದೇವರ ಬಳಿಯಲ್ಲಿ, ಆತನ ಪಾದದ ಬಳಿಯಲ್ಲಿ ನಾವು ಕುಳಿತುಕೊಂಡು ನೀನು ಏನು ನನಗೆ ಮಾತನಾಡಬೇಕೆಂಬುದಾಗಿ ನಾವು ಕೇಳುವವರು ನಾವು ಆಗಿರಬೇಕು. And Ruth should pick up each and every grain carefully and not drop it casually. ಒಂದು ಎಲ್ಲಾ ಒಂದು ತೆನೆಯ ಬೀಜವನ್ನ ಆಕೆ ಬಹಳ ಸೂಕ್ಷ್ಮವಾಗಿ ಅದನ್ನ ತೆಗೆದುಕೊಳ್ಳಬೇಕಾಗಿತ್ತು. ಆ ಒಂದನ್ನ ಕೂಡ ಆಕೆ ಕಳೆದುಕೊಳ್ಳಬಾರದಾಗಿತ್ತು. Because it is somebody's favor that she is taking it back home. ಯಾಕೆಂದ್ರೆ ಆಕೆಯು ಅದು ಕೊಡಲ್ಪಟ್ಟಿರುವಂತದ್ದು, ಅದು ಒಂದು ಕರುಣೆಯಿಂದ ಅದು ಕೊಡಲ್ಪಟ್ಟಿರುವಂತದ್ದಾಗಿದೆ. ಆಕೆ ಬಹಳ ಸೂಕ್ಷ್ಮದಿಂದ ಅದನ್ನ ತೆಗೆದುಕೊಳ್ಳಬೇಕು. It is likewise when we handle the word of God, when we study the word of God, we should study with reverence and with much gratitude. Lord, thank you for giving me this word and speaking to me. ನಾವು ಅಧ್ಯಯನವನ್ನ ದೇವರ ವಾಕ್ಯದಿಂದ ಮಾಡುವಾಗ ಈ ಒಂದು ಅಮೂಲ್ಯವಾದಂತಹ ವಾಕ್ಯವನ್ನ ನನಗೆ ನೀನು ಕೊಟ್ಟದಕ್ಕಾಗಿ ಆ ಒಂದು ಸ್ತೋತ್ರದ ಮನೋಭಾವದಿಂದ ನಾವು ಕುಳಿತುಕೊಂಡು ನಾವು ಅದರಿಂದ ನಾವು ಹಕ್ಕಲಾಯ್ದುಕೊಳ್ಳಬೇಕು. And in verse 17 we read, and beat out that she had gleaned. ಏನನ್ನ ಆಕೆ ಕೂಡಿಸಿಕೊಂಡಳೋ ಅದನ್ನ ಆಕೆ ಬಡಿದಳು ಎಂಬುದಾಗಿ ನಾವು ಓದುತ್ತೇವೆ. That is the grain that she took, she threshed it, beat it fine and made it fine, that is so that it could be used. ಆಕೆ ಅದನ್ನ ಯಾವುದನ್ನ ತೆಗೆದುಕೊಂಡಳೋ ಅದನ್ನ ಆಕೆ ಆ ಒಂದು ತೆನೆಗಳನ್ನ ಬಡಿದು ಅದರಲ್ಲಿರುವಂತ ಆ ಒಂದು ಕಾಳುಗಳನ್ನ ಆಕೆ ಕೂಡಿಸಿಕೊಂಡಳು. It is when I read this, the thought came to in Acts 17 and verse 11 about the Berean believers, how they heard the word and went back home and checked whether it is true, and they read the word of God every day. ನಾವು ಈ ಒಂದು ವಾಕ್ಯ ಭಾಗವು ನನ್ನ ಮನಸ್ಸಿಗೆ ಬಂದದ್ದು ಏನೆಂದರೆ Acts 17 and verse 11. 17ನೇ ಅಧ್ಯಾಯ 11ನೇ ವಚನದಲ್ಲಿ ಅಲ್ಲಿರುವಂತಹ ಬೆರಿಯನ್ ಆ ಒಂದು ವಿಶ್ವಾಸಿಗಳು ಯಾವ ರೀತಿಯಾಗಿ ಪೌಲನು ತಿಳಿಸಿದಂತ ಸಂಗತಿಗಳು ನಿಜವೋ ಎಂಬುದಾಗಿ ಅವರು ಮನೆಗೆ ಹೋಗಿ ಅವರು ಚೆಕ್ ಮಾಡುವಂತದನ್ನ ನಾವು ನೋಡುತ್ತೇವೆ. They spend time with the word. ಅವರು ದೇವರ ಶಾಸ್ತ್ರ ಗ್ರಂಥಗಳಲ್ಲಿ ದೇವರ ವಾಕ್ಯದಲ್ಲಿ ಅವರು ಸಮಯವನ್ನ ಕಳೆದರು. They received the word with all readiness of mind. ಅವರು ಶುದ್ಧ ಮನಸ್ಸಿನಿಂದ ಆ ದೇವರ ವಾಕ್ಯವನ್ನ
ಅಂಗೀಕರಿಸಿದರು. search the scriptures daily, ಇದು ದೇವರ ವಾಕ್ಯವನ್ನ ಅವರು ಹುಡುಕಿದರು. whether those things were so. ಇವರು ಹೇಳುವ ಮಾತು ಹೌದೋ ಏನೋ ಎಂಬ ಒಂದು ವಿಷಯದಲ್ಲಿ ಅವರು ಪ್ರತಿನಿತ್ಯವೂ ಅದನ್ನು ಶೋಧಿಸಿದರು. That is what she beat out the grain. She did hard work. Whatever we hear, especially in today's world, we hear so many things, so many false truths, false doctrines, or whatever. We should be very careful to go back and check the final authentication or the final approval is what is written. Anything contrary to it, we should beat it out. ನಾವು ನೋಡುತ್ತೇವೆ, ಈ ಲೋಕದಲ್ಲಿ ನಾವು ಅನೇಕ ಸಂಗತಿಗಳನ್ನ ಕೇಳುತ್ತೇವೆ. ಸುಳ್ಳಾದಂತ ಬೋಧನೆಗಳು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿರುವಂಥದ್ದು, ಇದೆಲ್ಲವನ್ನ ಸಹ ನಾವು ಇತರರು ನಮಗೆ ತಿಳಿಸುವಾಗ ಅದನ್ನ ನಾವು ಎಚ್ಚರಿಕೆಯಿಂದ ದೇವರ ವಾಕ್ಯದಲ್ಲಿ ನಾವು ಹುಡುಕಿ ಅದು ನಿಜವೋ ಏನೋ ಎಂಬುದಾಗಿ ನಾವು ಹುಡುಕೋರಾಗಿರಬೇಕು. ಇಲ್ಲದಿದ್ದರೆ ಅದನ್ನ ತಳ್ಳಿಬಿಟ್ಟು ಬಿಡಬೇಕಾಗುತ್ತದೆ. Ruth carefully beat out the grain from this, whatever the top layer, and made it sure that the grain is whole, that could be taken back home and it is prepared to eat. ಈ ಒಂದು ಆಕೆ ಬಡಿದಾಗ ಆ ಒಂದು ತೆನೆಯಿಂದ ಬರುವಂತ ಆ ಒಂದು ಕಾಳು ಅದನ್ನ ಆಕೆ ಸಂಪೂರ್ಣವಾಗಿ ಇದೆ ಎಂಬುದಾಗಿ ತೆಗೆದುಕೊಂಡು ಆಕೆ ಮನೆಗೆ ಹೋಗಿ ಅದನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಆಕೆ ಅದನ್ನ ಪಡೆದಳು. At the end of verse 18 we see, and that she had and gave to her, that is Naomi, that she had reserved after she was sufficed. ಆಕೆಯು ಅದನ್ನ ಹೊತ್ತುಕೊಂಡು ಊರಿಗೆ ಬಂದು ಅತ್ತೆಗೆ ತೋರಿಸಿ ತಾನು ಉಳಿಸಿಟ್ಟಿದ್ದನ್ನ ತೆಗೆದುಕೊಟ್ಟಳು. So first, spending time working hard. ಮೊದಲನೇದು ಆ ಒಂದು ಶ್ರಮೆ ಬಿದ್ದು ಅಥವಾ ಕೆಲಸವನ್ನ ನಾವು ಮಾಡುವಂತದ್ದು. We should spend time, work hard, asking God to give wisdom to understand God's word. ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ, ದೇವರು ಆ ಒಂದು ವಿವೇಕವನ್ನ ಕೊಡುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಕಷ್ಟಪಟ್ಟು ನಾವು ಕೆಲಸ ಮಾಡಬೇಕು. She was stooping down, bending down to collect the grains. That shows how we should be humble enough before the word of God. ಆಕೆ ಬೊಗ್ಗಿಕೊಂಡು ಆಕೆ ದಿನಾಲು ಅಂದ್ರೆ ಆ ಒಂದು ದಿವಸ ಪೂರ್ತಿ ಆಕೆ ಕೆಲಸ ಮಾಡುವಂತಳಾಗಿದ್ದಳು. ನಾವು ಕೂಡ ದೇವರ ವಾಕ್ಯದ ಮುಂದೆ ತಗ್ಗಿಸಿಕೊಂಡು ನಾವು ಓದುವಂತರು, ಅಧ್ಯಯನ ಮಾಡುವಂತರು ಆಗಿರಬೇಕು. We should ask God for wisdom to provide us to take what is right and leave what is wrong, like beating out. ಈ ಒಂದು ಬಡಿಯುವ ಹಾಗೆ, ಎರಡನ್ನ ಕೂಡ ಸೆಪರೇಟ್ ಮಾಡುವ ಹಾಗೆ, ನಾವು ಕೂಡ ಯಾವುದು ನಿಜವೂ ಯಾವುದು ತಪ್ಪು ಎಂಬುದಾಗಿ ಅರ್ಥ ಮಾಡಿಕೊಂಡು ನಾವು ಒಳ್ಳೆಯದನ್ನ ನಾವು ತೆಗೆದುಕೊಳ್ಳಬೇಕು. If you eat the grain like that, she was sufficed, like that we will be nourished by the word of God. ನಾವು ಆ ರೀತಿಯಾಗಿ ಮಾಡುವಂತದ್ದಾಗಿದ್ದರೆ ಆ ಒಳ್ಳೆಯ ಒಂದು ಸಂಗತಿಯಿಂದ ನಾವು ತೃಪ್ತರಾಗುತ್ತೇವೆ. I think now we can read from verse 19 to 23 quickly. 19ರಿಂದ 23ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಅತ್ತೆಯು, ನೀನು ಈ ಹೊತ್ತು ಯಾರ ಹೊಲದಲ್ಲಿ ಹಕ್ಕಲಾಯ್ದಿ, ಎಲ್ಲಿ ಕೆಲಸ ಮಾಡಿದಿ, ನಿನ್ನನ್ನು ಕಟಾಕ್ಷಿಸಿದವನಿಗೆ ಶುಭವಾಗಲಿ ಎನ್ನಲು ರೂತಳು, ನಾನು ಯಾವನ ಹೊಲದಲ್ಲಿ ಹಕ್ಕಲಾಯ್ದೆನೋ ಅವನ ಹೆಸರು ಬೋವಜನೆಂದು ತಿಳಿಸಿದಳು. ಆಗ ನವೋಮಿಯು, ಸತ್ತವರಿಗೂ ಬದುಕುವವರಿಗೂ ಬಿಡದೆ ದಯ ತೋರಿಸುವ ಇವನು ಯೆಹೋವನಿಂದ ಆಶೀರ್ವಾದ ಹೊಂದಲಿ ಎಂದು ಹೇಳಿ, ಆ ಮನುಷ್ಯನು ನಮ್ಮ ಸಂಬಂಧಿಕನೆಂದು ಸಮೀಪ ಬಂಧುಗಳಲ್ಲೊಬ್ಬನೆಂದು ರೂತಳಿಗೆ ತಿಳಿಸಿದಳು. ಆಗ ಮೋವಾಬ್ಯಳಾದ ರೂತಳು, ಇದಲ್ಲದೆ ಆ ಮನುಷ್ಯನು ನನಗೆ ಸುಗ್ಗಿಯೆಲ್ಲ ತೀರುವವರೆಗೂ ನನ್ನ ಆಳುಗಳ ಜೊತೆಯಲ್ಲಿಯೇ ಇರು ಎಂದು ಹೇಳಿದ್ದಾನೆ ಅನ್ನಲು, ನವೋಮಿಯು ತನ್ನ ಸೊಸೆಯಾದ ರೂತಳಿಗೆ, ನನ್ನ ಮಗಳೇ, ನೀನು ಅವನ ಹೆಣ್ಣಾಳುಗಳ ಸಂಗಡದಲ್ಲಿ ಹೊರಟು ಹೋಗುವುದು ಒಳ್ಳೆಯದು, ಬೇರೆ ಹೊಲದಲ್ಲಿ ನಿನಗೆ ತೊಂದರೆಯಾದೀತು ಎಂದು ಹೇಳಿದಳು. ಅದರಂತೆಯೇ ರೂತಳು ಅತ್ತೆಯ ಮನೆಯಲ್ಲಿದ್ದುಕೊಂಡು ಜವೈಗೋದಿಯ ಮತ್ತು ಗೋಧಿಯ ಸುಗ್ಗಿ ತೀರುವವರೆಗೆ ಬೋವಜನ ಹೆಣ್ಣಾಳುಗಳ ಸಂಗಡದಲ್ಲಿ ಹೋಗಿ ಹಕ್ಕಲಾಯುತ್ತಿದ್ದಳು. In chapter 19 to 23, Ruth is coming back home and explaining to Naomi what kindness and grace she found in Boaz's eyes. ಈಗ 19ನೇ ವಚನದಲ್ಲಿ ನಾವು ಓದಿದ ಪ್ರಕಾರ ಆಕೆ ಆ ಒಂದು ಶ್ರಮೆಯನ್ನ ಮಾಡಿ ಆಕೆ ಮನೆಗೆ ಬಂದಾಗ ಯಾರ ಹೊಲದಲ್ಲಿ ಕೆಲಸ ಮಾಡಿದ್ದಿ ಎಂಬುದಾಗಿ ಆಕೆ ಪ್ರಶ್ನೆಯನ್ನ ಕೇಳುವುದಕ್ಕೆ ಉತ್ತರವನ್ನು ಕೊಡುತ್ತಾಳೆ. The Naomi said, "Blessed be he of the Lord who hath not left off his kindness to the living and the dead." 20ನೇ ವಚನದಲ್ಲಿ ಆಗ ನವೋಮಿಯು, ಸತ್ತವರಿಗೂ ಬದುಕುವವರಿಗೂ ಬಿಡದೆ ದಯ ತೋರಿಸುತ್ತಿರುವ ಇವನು ಯೆಹೋವನಿಂದ ಆಶೀರ್ವಾದ ಹೊಂದಲಿ ಎಂದು ಹೇಳಿದಳು. His family, Naomi's family, all men of the family is dead. ನವೋಮಿಯ ಒಂದು ಕುಟುಂಬದಲ್ಲಿ ಎಲ್ಲಾ ಪುರುಷರು ಅವರು ಗತಿಸಿ ಹೋಗಿದ್ದಾರೆ.
But the living among the family is only two women, Ruth and Naomi. ಈಗ ಆ ಕುಟುಂಬದಲ್ಲಿ ನವೋಮಿ ಮತ್ತು ರೂತಳು ಮಾತ್ರ ಉಳಿದಿದ್ದಾರೆ. But she is saying, "Blessed be the Lord who hath not left his kindness." Still he is kind, still he is merciful, still he is watching us. ಈಗಲೂ ಸಹ ನಮ್ಮನ್ನು ಆತನು ನೋಡುವಂತನಾಗಿದ್ದಾನೆ, ಈಗಲೂ ಸಹ ಆತನು ನಮ್ಮ ಮೇಲೆ ಕರುಣೆಯನ್ನ ತೋರುವಂತನಾಗಿದ್ದಾನೆ ಎಂಬುದಾಗಿ ಆಕೆ ಯೆಹೋವನನ್ನು ಆಶೀರ್ವದಿಸಿದಳು. Here Naomi is as very important phrase of this entire book. Naomi, how she is addressing Boaz. ಇಲ್ಲಿಂದ ಆಕೆ ಬೋವಾಸನನ್ನ ಯಾವ ರೀತಿಯಾಗಿ ಕರೆಯುತ್ತಾಳೆ ಎಂಬುದಾಗಿ ನಾವು ಅದು ಮುಖ್ಯತ್ವವನ್ನು ಪಡೆದುಕೊಳ್ಳುತ್ತದೆ. Naomi said, "The man is near of kin to us, one of our next kinsmen." ಆಕೆ ಹೇಳಿದ್ದೇನೆಂದ್ರೆ ಆ ಮನುಷ್ಯನು ನಮ್ಮ ಸಂಬಂಧಿಕನೆಂದು ಸಮೀಪ ಬಂಧುಗಳಲ್ಲೊಬ್ಬನು ಎಂಬುದಾಗಿ ರೂತಳಿಗೆ ತಿಳಿಸಿದಳು. Next kinsman, that means one that had the right to redeem what we have lost. ನಮಗೆ ಕಳೆದು ಹೋಗಿರುವಂತದ್ದನ್ನ ಅಥವಾ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ನಮ್ಮ ಸಮೀಪದಲ್ಲಿರುವಂತಹ ಈ ಒಬ್ಬ ಬಂಧು ಆತನು ಆಗಿದ್ದಾನೆ. Kinsman redeemer is a person who is responsible for protecting the interests of the needy members of a family. ಈ ಒಂದು ಸಂಬಂಧಿಯು ಆತನು ಆ ಒಂದು ಕುಟುಂಬದಲ್ಲಿ ಅಗತ್ಯತೆ ಇರುವಂತರಾಗಿದ್ದರೆ ಆ ಒಂದು ಅಗತ್ಯತೆಗೆ ಪ್ರತಿಕ್ರಿಯೆ ಮಾಡುವಂತವನಾಗಿದ್ದಾನೆ, ಅಗತ್ಯತೆಯನ್ನು ಪೂರೈಸುವವನು ಆತನು ಆಗಿರುತ್ತಾನೆ. If God willing, let us in a separate week we will see what are the responsibilities of a kinsman redeemer. ಈ ಒಂದು ಸಂಬಂಧಿಕನ ಒಂದು ಜವಾಬ್ದಾರಿಕೆಗಳು ಏನೆಂಬುದಾಗಿ ದೇವರ ವಾಕ್ಯದಿಂದ ದೇವರ ಚಿತ್ತವಿರುವುದಾದರೆ ಇನ್ನೊಂದು ದಿವಸ ನಾವು ಅದನ್ನು ನೋಡುವವರಾಗಿರುತ್ತೇವೆ. But just a quick glance, maybe you can go home in Deuteronomy chapter 25 verse 5 onwards, we can see that he is to provide and hire for a brother who had died. I think it's better we read it. Deuteronomy chapter 25. ಧರ್ಮೋಪದೇಶ ಕಾಂಡ 25ನೇ ಅಧ್ಯಾಯ. We don't have time to read all that. Deuteronomy chapter 25 verse 5 and 6. 5-6 ಮಾತ್ರ ನಾವು ಓದಿಕೊಳ್ಳೋಣ. ಅಣ್ಣ ತಮ್ಮಂದಿರು ಒಂದೇ ಕುಟುಂಬದಲ್ಲಿರುವಾಗ ಅಣ್ಣನು ಮಗನಿಲ್ಲದೆ ಸತ್ತರೆ ಅವನ ಹೆಂಡತಿಗೆ ಬೇರೆ ಪುರುಷನು ಮದುವೆ ಆಗಬಾರದು. ಅವಳ ಮೈದನ ಅವಳನ್ನ ಹೆಂಡತಿಯಾಗಿ ತೆಗೆದುಕೊಂಡು ಮೈದನ ಧರ್ಮವನ್ನ ನೆರವೇರಿಸಬೇಕು. ಅವಳಲ್ಲಿ ಹುಟ್ಟುವ ಚೊಚ್ಚಲ ಮಗನು ಸತ್ತವನ ಮಗನೆಂದು ಎಣಿಸಲ್ಪಡಬೇಕು. ಹೀಗೆ ಆಗುವುದರಿಂದ ಸತ್ತವನ ಹೆಸರು ಇಸ್ರೇಲ್ ಒಳಗಿಂದ ನಾಶವಾಗಿ ಹೋಗುವುದಿಲ್ಲ. So the primary responsibility that the name should not be gone out. Other words, the family lineage should not be blotted out. ಇದರ ಅರ್ಥವೇನೆಂದರೆ ಆ ಒಂದು ಕುಟುಂಬದ ಹೆಸರು ಅದು ಕಳೆದು ಹೋಗಬಾರದು ಎಂಬುದಾಗಿ ದೇವರ ಒಂದು ಆಶೆ. So the kinsman redeemer has the responsibility to provide and hire for a deceased brother's wife. ಆದುದರಿಂದ ಈ ಒಬ್ಬ ಬಿಡುಗಡೆಗಾರನು ಅಥವಾ ಸಮೀಪದ ಸಂಬಂಧಿಯು ಆತನು ಸತ್ತು ಹೋಗಿರುವಂತ ಆ ಒಂದು ಪುರುಷನ ಹೆಸರನ್ನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ಒಂದು ಸಂತತಿಯನ್ನ ಆಕೆಯ ಮುಖಾಂತರ ಆತನು ಒದಗಿಸಬೇಕು. And second responsibilities is to redeem a property or a land that a poor relative had sold out of his poverty. ಆ ಒಂದು ಬಡತನದ ಕಾರಣದಿಂದ ಆ ಒಂದು ಕುಟುಂಬವು ಯಾವುದಾದರೂ ಒಂದು ಜಮೀನನ್ನ ಅವರು ಮಾರಿರುವಂತರಾಗಿದ್ದರೆ ಈ ಒಬ್ಬ ವ್ಯಕ್ತಿಯು ಆತನು ಬಿಡುಗಡೆ ಮಾಡಿಕೊಂಡು ಅದನ್ನ ಕೊಂಡುಕೊಂಡು ಅವರಿಗೆ ಕೊಡುವಂತನಾಗಿರುತ್ತಾನೆ. That you can read in Leviticus chapter 25 verse 25 to 28. ಅದನ್ನ ಯಾಜಕ ಕಾಂಡ ಪುಸ್ತಕದಲ್ಲಿ ನಾವು ಓದುತ್ತೇವೆ. Leviticus 25 25ನೇ ವಚನ 25 to 28. 25ರಿಂದ 28ನೇ ವಚನದವರೆಗೆ. As I said, we will look into detail if the Lord wills in the later weeks. ದೇವರ ಚಿತ್ತವಿರುವುದಾದರೆ ಇದರ ಇನ್ನೂ ಹೆಚ್ಚಾದಂತಹ ಸಂಗತಿಗಳನ್ನ ನಾವು ಬೇರೆ ದಿವಸದಲ್ಲಿ ನೋಡೋಣ. And the third responsibility is to redeem a relative who had been sold into slavery. ಮೂರನೇ ಒಂದು ಜವಾಬ್ದಾರಿ ಆ ಒಂದು ಸಂಬಂಧಿಗಳಲ್ಲಿ ಯಾರಾದರೂ ಆ ಒಂದು ಗುಲಾಮತನಕ್ಕೆ ಅವರನ್ನ ಮಾರಿಬಿಟ್ಟಿರುವಂತರಾಗಿದ್ದರೆ ಅವರನ್ನ ಬಿಡುಗಡೆ ಮಾಡುವುದಕ್ಕೆ ಅವರಿಗೆ ಆ ಒಂದು ಜವಾಬ್ದಾರಿಕೆ ಉಂಟು. That you can read in Leviticus 25:47 to 50. ಅದನ್ನ 25ನೇ ಅಧ್ಯಾಯದಲ್ಲಿ 47ರಿಂದ 50ನೇ ವಚನದವರೆಗೆ ನಾವು ಯಾಜಕ ಕಾಂಡ ಪುಸ್ತಕದಲ್ಲಿ ಓದುತ್ತೇವೆ. And also he has a responsibility to avenge or find justice of the killing of a relative. ಅದೇ ರೀತಿಯಾಗಿ ಆ ಒಂದು ಸಂಬಂಧಿಕರಲ್ಲಿ ಯಾರಾದರೂ ಕೊಲೆ ಮಾಡಿರುವಂತವರಾಗಿದ್ದರೆ ಅವರಿಗೆ ಮುಯ್ಯಿ ತೋರಿಸುವುದಕ್ಕೆ ಅವರಿಗೆ ಒಂದು ಜವಾಬ್ದಾರಿಕೆ ಅವರಿಗೆ ಇರುವಂತದ್ದಾಗಿದೆ. That you can read in Numbers 35:19 to 21.
ಆ ಅರಣ್ಯಕಾಂಡ 19ನೇ ಅಧ್ಯಾಯ 31ನೇ ವಚನದ ನಂತರ ನಾವು ಓದುತ್ತೇವೆ. All these responsibilities, God willing, we will look later. ಇದನ್ನ ನಾವು ದೇವರ ಚಿತ್ತವಿರುವುದಾದ್ರೆ ಬೇರೆ ದಿವಸದಲ್ಲಿ ನಾವು ನೋಡುತ್ತೇವೆ. In one word, if you should say, this Boaz has come as a help in time, as a kinsman redeemer to restore what Naomi has lost. ಈ ಒಬ್ಬ ಬೋವಾಜನು ಆತನು ಸಮೀಪ ಬಂಧುಗಳಲ್ಲೊಬ್ಬನಾದಂಥವನು. ಆತನು ರೂತಳಿಗೆ ಅಥವಾ ನವೋಮಿಗೆ ಎಲ್ಲ ನಷ್ಟವಾದಂತ ಸಂಗತಿಗಳನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಆತನು ಇರುವಂತವನಾಗಿದ್ದಾನೆ. If you compare the closing verses of chapter 1 and closing verses of chapter 2, 1ನೇ ಅಧ್ಯಾಯದ ಮುಕ್ತಾಯ ಮತ್ತು 2ನೇ ಅಧ್ಯಾಯದ ಮುಕ್ತಾಯದ ವಚನಗಳನ್ನ ನಾವು ಹೋಲಿಕೆ ಮಾಡಿ ನೋಡುವುದಾದರೆ, the closing chapter of verse 1, Naomi, from Naomi's mouth, is discouragement and despair. 1ನೇ ವಚನದಲ್ಲಿ ಕೊನೆಯ 22ನೇ ವಚನದಲ್ಲಿ ಆಕೆ ತಿಳಿಸುವಂತದ್ದು, ಆಕೆ ಬಹಳ ಸೋತು ಹೋದಂತವಳು ಮತ್ತು ನಿರಾಶೆಯಿಂದ ತುಂಬಿದವಳಾಗಿದ್ದಾಳೆ. She's even asking, change my name, don't call me Naomi, call me Mara. ನನ್ನ ಹೆಸರನ್ನ ನವೋಮಿ ಎಂಬುದಾಗಿ ಕರೆಯಬೇಡಿರಿ, ಮಾರ ಎಂಬುದಾಗಿ ಕರೆಯಿರಿ ಎಂಬುದಾಗಿ ಆಕೆ ತಿಳಿಸುತ್ತಾಳೆ. She's saying, the Lord hath afflicted me, the Lord hath dealt bitterly with me, I went full but empty. She's complaining. ನಾನು ಸಂಪೂರ್ಣವಾಗಿ ನಾನು ಹೋದೆನು, ಆದರೆ ಈಗ ಬರೆಗೈಯಲ್ಲಿ ನಾನು ಬಂದಿದ್ದೇನೆ. ದೇವರು ನನ್ನನ್ನ ಬಹಳವಾಗಿ ದುಃಖಪಡಿಸಿದ್ದಾನೆ, ಆದುದರಿಂದ ಮಾರ ಎಂಬುದಾಗಿ ಕರೆಯಿರಿ. But look at end of chapter 2, a awakened, a revived hope in the life of Naomi. ಆದರೆ 2ನೇ ಅಧ್ಯಾಯದ ಕೊನೆಯ ವಚನ 23ರಲ್ಲಿ ನಾವು ನೋಡುತ್ತೇವೆ, ನವೋಮಿಯು ಆ ಒಂದು ಆದರಣೆಯನ್ನ ಪಡೆದುಕೊಂಡವಳಾಗಿ ಆ ಒಂದು ಬಲದಿಂದ ಧೈರ್ಯದಿಂದ ಇರುವಂತದನ್ನ ನಾವು ನೋಡುತ್ತೇವೆ. Naomi is encouraged, revived when she hears the news that God has led Ruth by his divine knowledge into the field of Boaz to find encouragement and fulfillment. ಆ ಒಂದು ಧೈರ್ಯದಿಂದ ಈಗ ಆಕೆ ಒಂದು ಧೈರ್ಯವನ್ನ ಪಡೆದುಕೊಂಡಿದ್ದಾಳೆ. ಆ ಒಂದು ಬೋವಾಜನು ತೋರಿರುವಂತ ಆ ಒಂದು ಹೊಲದಲ್ಲಿ ತೋರಿರುವಂತ ಆ ಒಂದು ಕರುಣೆಯ ನಿಮಿತ್ತವಾಗಿ. This moment is the crucial turning point of this book of Ruth. This moment of Naomi's awakened hope is a turning point of another story or another phase of life in the life of Ruth and Naomi. ಈ ಒಂದು ಸತ್ಯಾಂಶದ ಅರಿವಿಕೆಯು ಈ ಒಂದು ನವೋಮಿ ಮತ್ತು ರೂತಳ ಒಂದು ಜೀವಿತದಲ್ಲಿ ಇನ್ನೊಂದು ತಿರುವನ್ನ ಪಡೆದುಕೊಳ್ಳುವುದಕ್ಕೆ ಬಹಳ ಮುಖ್ಯವಾದಂತ ಒಂದು ಘಟನೆ ಇದಾಗಿದೆ. Her despair and discouragement turned into hope and fulfillment. ಆ ಒಂದು ದುಃಖವು, ಆ ಒಂದು ಬಿದ್ದು ಹೋಗಿರುವಂತಹ ಒಂದು ಸ್ಥಿತಿಯು ಅದು ಈಗ ಸಂತೋಷದಿಂದ ಭರಿತವಾಗಿರುವಂತಹ ಒಂದು ಸ್ಥಿತಿಗೆ ಅದು ತಂದಿರುವಂತದ್ದನ್ನ ಅವರ ಜೀವಿತದಲ್ಲಿ ನೋಡುತ್ತೇವೆ. It is nothing by chance in a believer's life. ವಿಶ್ವಾಸಿಯ ಜೀವಿತದಲ್ಲಿ ಎಲ್ಲವೂ ಯಾವುದು ಸಹ ಒಂದು ಆಕಸ್ಮಿಕವಾಗಿ ಆಗುವಂತದ್ದಲ್ಲ. Humanly speaking, we might think that Ruth happened to be by chance to end up in Boaz's field. ನಾವು ಈ ರೀತಿಯಾಗಿ ನೆನೆಸಬಹುದು, ರೂತಳು ಅಕಸ್ಮಾತ್ ಆಗಿ ಆಕೆ ಬೋವಾಜನ ಹೊಲಕ್ಕೆ ಆಕೆ ಹೇಗೋ ಹೋದಳು ಎಂಬುದಾಗಿ. But God in his divine knowledge, the omnipotent, omniscient God, with his foreknowledge, took Ruth to Boaz's field so that through Ruth, the genealogy, the lineage of David, the great king, and still greater king, the king of Israel, Jesus would be born and Ruth's name would be found among the genealogy. ಆದರೆ ಸಾರ್ವಭೌಮನಾದಂತ ದೇವರು ಇದೆಲ್ಲವನ್ನ ಸಹ ಆತನ ನಿಯಂತ್ರಣದಲ್ಲಿ ಇಟ್ಟು ಆಕೆ ಅಲ್ಲಿಗೆ ಬರುವ ಹಾಗೆ ಆತನು ಮಾಡಿ, ಅದರ ಮುಖಾಂತರ ಅರಸನಾದ ದಾವೀದನು, ಅದರ ಮುಖಾಂತರ ಇನ್ನು ಶ್ರೇಷ್ಠನಾದಂತ ಅರಸನು ಯೇಸು ಕ್ರಿಸ್ತನು ಆತನು ಬರುವ ಹಾಗೆ ಆತನು ಮಾಡುವಂತನಾಗಿದ್ದಾನೆ. ಮತ್ತು ರೂತಳ ಒಂದು ಸಂತತಿಯಲ್ಲಿ ಆ ಒಂದು ಪಟ್ಟಿಯಲ್ಲಿ ರೂತಳ ಹೆಸರು ತಿಳಿಸಿರುವಂತದ್ದನ್ನ ನಾವು ನೋಡುತ್ತೇವೆ. My dear brothers and sisters, we were once lost, all like sheep have gone astray. We had nothing, empty, no one to guide us through the way, but we found protection and fulfillment. The greater man, Boaz, the Lord Jesus Christ, in his field, we found fulfillment and encouragement. ನಾವು ಈ ಒಂದು ಬೋವಾಜನ ಒಂದು ಹೊಲದಲ್ಲಿ ರೂತಳು ಪಡೆದುಕೊಂಡಂತಹ ಒಂದು ಕರುಣೆಯ ಹಾಗೆಯೇ ಸಹ ನಾವು ಸಹ ಕಳೆದು ಹೋದಂತ ಅಥವಾ ತಪ್ಪಿ ಹೋದಂತ ಕುರಿಗಳ ಹಾಗೆ ಇದ್ದಂತವರು ನಾವಾಗಿದ್ದೆವು. ಈಗ ಆ ಯೇಸು ಕ್ರಿಸ್ತನೆಂಬ ಬೋವಾಜನ ಒಂದು ಹೊಲದಲ್ಲಿ ನಾವು ಬಂದು ಆತನಿಂದ ತೃಪ್ತಿಯನ್ನ ನಾವು ಹೊಂದಿದ್ದೇವೆ. My dear brothers and sisters, you have come to the house of God. You have been made the members of the church of God, not by chance, but God has a purpose for you. So you need to do that purpose with reverence and fear. ದೇವರು ಆತನು ನಮ್ಮನ್ನ ಸಭೆಯಲ್ಲಿ ಆತನು ಈಗ ಇಟ್ಟಿದ್ದಾನೆ. ನಾವು ಇಲ್ಲಿ ಹೇಗೋ ನಾವು ಬಂದಿಲ್ಲ, ದೇವರು ಆತನು ಇಲ್ಲಿ ನಡೆಸಿದ್ದಾನೆ. ಆ ಒಂದು ಉದ್ದೇಶದಿಂದ ಆ ಒಂದು ಉದ್ದೇಶವನ್ನ ನಾವು ಪೂರ್ಣ ಮಾಡುವುದಕ್ಕೋಸ್ಕರ ನಾವು ಮುಂದಾಗಬೇಕು.
We have a great privilege, at the same time we have a great responsibility. ನಮಗೆ ದೊಡ್ಡ ಅವಕಾಶವು ದೇವರು ನಮಗೆ ಕೊಟ್ಟಿದ್ದಾನೆ, ಅದೇ ರೀತಿಯಾಗಿ ನಮಗೆ ದೊಡ್ಡ ಜವಾಬ್ದಾರಿಕೆಯು ನಮಗೆ ಉಂಟು. Boaz gave, but Ruth had to work hard. ಬೋವಜನು ಆತನು ಕೊಟ್ಟನು, ಆದರೆ ರೂತಳು ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು. Let's move on to chapter 3. 3ನೇ ಅಧ್ಯಾಯಕ್ಕೆ ನಾವು ಹೋಗೋಣ. Then now verse 1 and verse 2 we will quickly read. 1 ಮತ್ತು 2ನೇ ವಚನವನ್ನ ನಾವು ಓದಿಕೊಳ್ಳೋಣ. ನವೋಮಿಯು ಸೊಸೆಗೆ, ನನ್ನ ಮಗಳೇ, ನೀನು ಗೃಹಿಣಿಯಾಗಿ ಸುಖದಿಂದಿರುವುದಕ್ಕೋಸ್ಕರ ನಾನು ಪ್ರಯತ್ನಿಸಬೇಕಲ್ಲವೇ? ನೀನು ಯಾವನ ಹೆಣ್ಣಾಳುಗಳ ಜೊತೆಯಲ್ಲಿ ಇರುತ್ತೀಯೋ ಆ ಬೋವಜನು ನಮ್ಮ ಸಂಬಂಧಿಕನಾಗಿರುತ್ತಾನಲ್ಲ. ಅವನು ಇಂದಿನ ರಾತ್ರಿ ಕಣದಲ್ಲಿ ಜವೆಗೋದಿಯನ್ನು. Here Naomi is taking turn to find a life or a living for Ruth. ಈಗ ನಾವು ನೋಡುತ್ತೇವೆ, ನವೋಮಿಯು ಈ ಒಂದು ರೂತಳಿಗೆ ಒಂದು ಜೀವನ ಸಂಗಾತಿಯನ್ನ ಕೊಡುವುದಕ್ಕೋಸ್ಕರ ಆಕೆ ಮುಂದಾಗುತ್ತಾಳೆ. In chapter 2 of verse 2, Ruth is taking the step, volunteering for the mother-in-law. I will go to the field and let me see if I can provide something for you and take something for you and me. 2ನೇ ಅಧ್ಯಾಯದಲ್ಲಿ ರೂತಳು ಆಕೆ ವೈಯಕ್ತಿಕವಾಗಿ ಆಕೆ ಬಂದು ತಿಳಿಸುವಂತಳಾಗಿರ್ತಾಳೆ. ಏನೆಂದರೆ, ನಾನು ಹೋಗಿ ಯಾವನು ನನಗೆ ದಯ ತೋರಿಸುವನು ಅವನ ಹೊಲದಲ್ಲಿ ಹಕ್ಕಲ ತೆನೆಗಳನ್ನ ಕೂಡಿಸಿಕೊಂಡು ಬರುವೆನು ಎಂಬುದಾಗಿ ತಾನೇ ತನ್ನಷ್ಟಕ್ಕೆ ತಿಳಿಸುವುದನ್ನು ನಾವು ನೋಡುತ್ತೇವೆ. Now Naomi is taking a turn because her hope is awakened. Now she is telling to her daughter-in-law Ruth, do I not need to find a rest for you? That in another words, should you not take care of your future? ಈಗ ಆದರೆ ನೋಡುವಾಗ ನವೋಮಿಯು ರೂತಳ ಕುರಿತಾಗಿ ಒಂದು ಕಾಳಜಿಯಿಂದ ಆಕೆಯ ಜೀವಿತವನ್ನ ಸುಖಕರ ಪಡಿಸುವುದಕ್ಕೋಸ್ಕರ ಆಕೆ ಈಗ ಮುಂದಾಗಿರುವಂತಳಾಗಿದ್ದಾಳೆ. What an example of a mother-in-law and a daughter-in-law. ಎಂತಹ ಒಂದು ಉದಾಹರಣೆ, ಒಂದು ಸೊಸೆ ಮತ್ತು ಒಂದು ಅತ್ತಿಗೆ ಇರುವಂತಹ ಒಂದು ಉದಾಹರಣೆನ ನಾವು ನೋಡುತ್ತೇವೆ. Both knowing each other and providing and helping each other. ಇಬ್ಬರೂ ಸಹ ಒಬ್ಬರನ್ನೊಬ್ಬರು ಅವರು ಅರಿತಿದ್ದಾರೆ. ಇಬ್ಬರು ಸಹ ಅವರು ಒಬ್ಬರಿಗೋಸ್ಕರ ಒಬ್ಬರು ಒದಗಿಸುವುದಕ್ಕೋಸ್ಕರ ಮುಂದಾಗಿರುತ್ತಾರೆ. It is not because of their own characters, because they found a new awakened hope through Boaz. ಬೋವಜನ ಮುಖಾಂತರ ಆ ಒಂದು ನಿರೀಕ್ಷೆಯನ್ನ ಅವರು ಉಜ್ಜೀವನ ಮಾಡಿಕೊಂಡಿದ್ದಾರೆ. ಆದುದರಿಂದ ಇದನ್ನ ಅವರು ಮಾಡುವಂತರಾಗಿರುತ್ತಾರೆ. But we should be very careful when we read this chapter 3. ಈ ಒಂದು 3ನೇ ಅಧ್ಯಾಯವನ್ನ ನಾವು ಎಚ್ಚರಿಕೆಯಿಂದ ನಾವು ಓದುವಂತರಾಗಿರಬೇಕು. Because sometimes we should not think that Ruth is doing something uncustomary or not usual to grasp the attention of Boaz. ಬೋವಜನ ಒಂದು ದೃಷ್ಟಿಯನ್ನ ಗಮನವನ್ನ ಸೆಳೆಯುವುದಕ್ಕೋಸ್ಕರ ಆಕೆ ತಪ್ಪಾಗಿ ಏನೋ ಮಾಡುತ್ತಿದ್ದಾಳೆಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಾರದು. Even not Naomi is not directing her to do something immoral or something not customary or not according to the law. ಆ ಒಂದು ದೈವಶಾಸ್ತ್ರ ವಿರುದ್ಧವಾಗಿ ಅಥವಾ ಅವರು ಮಾಡುವಂತಹ ಒಂದು ಸಂಗತಿಯು ಅದು ನವೋಮಿಯೂ ಸಹ ತಪ್ಪಾದಂತ ಮಾರ್ಗವನ್ನ ಆಕೆಗೆ ತಿಳಿಸಿಕೊಡುತ್ತಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. Let's read verse 3 and verse 4. 3-4 ನಾವು ಓದಿಕೊಳ್ಳೋಣ. ನೀನು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ಶ್ರೇಷ್ಠ ವಸ್ತುಗಳನ್ನ ಉಟ್ಟು ಅಲ್ಲಿಗೆ ಹೋಗು. ಅವನು ಅನ್ನಪಾನಗಳನ್ನ ತೆಗೆದುಕೊಳ್ಳುವವರೆಗೂ ಮರೆಯಾಗಿದ್ದು ಅವನು ಮಲಗಿದ್ದ ಸ್ಥಳವನ್ನ ಗೊತ್ತು ಮಾಡಿಕೊಂಡು ಹೋಗಿ ಅವನ ಕಾಲುಗಳ ಮೇಲಣ ಹೊದಿಕೆಯನ್ನ ತೆಗೆದು ಬಿಟ್ಟು ಅಲ್ಲಿ ಮಲಗಿಕೋ. ಆಮೇಲೆ ಮಾಡತಕ್ಕದ್ದನ್ನ ನಿನಗೆ ತಿಳಿಸುವನು ಅಂದಳು. Here Ruth is instructed by Naomi to prepare herself as a bride. ಈಗ ನವೋಮಿಯು ಆಕೆಯನ್ನ ಒಂದು ಮೊದಲಂಗಿತಿಯಾಗಿ ಸಿದ್ಧ ಮಾಡುವುದಕ್ಕೋಸ್ಕರ ಆಕೆ ಮುಂದಾಗುತ್ತಿದ್ದಾಳೆ. It is a customary practice of the owners or the landlords to be in the night guarding their fields. ಈ ಒಂದು ಹೊಲದ ಒಂದು ಯಜಮಾನನು ಆತನು ಹೊಲದಲ್ಲಿಯೇ ಕೆಲವು ಬಾರಿ ಮಲಗುವಂತದ್ದು ಅದು ವಾಡಿಕೆಯಾಗಿರುವಂತದ್ದಾಗಿದೆ. In verse 4 she is saying, uncover his feet and lay thee down and he will tell thee of what thou shalt do. ಆ ಒಂದು ಕಾಲಿನ ಮೇಲಣ ಹೊದಿಕೆಯನ್ನ ತೆಗೆದು ಬಿಟ್ಟು ಅಲ್ಲಿಯೇ ಮಲಗಿಕೋ, ಆಮೇಲೆ ಮಾಡತಕ್ಕದನ್ನ ಆತನು ನಿನಗೆ ತಿಳಿಸುತ್ತಾನೆ. This is not, Naomi is not saying something forward or something not right, but she is telling that you do these things and later he will tell you what you need to do further. ಈ ಒಂದು ಸಂಗತಿಯನ್ನ ನೀನು ಮಾಡು ಎಂಬುದಾಗಿ ಹೇಳುವಾಗ ಅದು ತಪ್ಪಾಗಿರುವಂತದ್ದಲ್ಲ, ಆತನು ತಿಳಿಸುತ್ತಾನೆ ಎಂಬುದಾಗಿ ಆಕೆ ಅವಳಿಗೆ ತಿಳಿಸುವಂತಳಾಗಿದ್ದಾಳೆ. It is all done with reverence to God and they know what they are doing. ಅವರು ದೇವರಿಗೆ ಭಯಪಟ್ಟೆ ಇದನ್ನ ಮಾಡುವಂತರಾಗಿದ್ದಾರೆ. ಅವರು ಏನು ಮಾಡುತ್ತಿದ್ದಾರೆ
ಎಂಬುದಾಗಿ ಅವರಿಗೆ ಚೆನ್ನಾಗಿ ತಿಳಿದಿರುವಂತದ್ದಾಗಿದೆ. Naomi is in one sense advising Ruth to go to Boaz so that he might fulfill his responsibility as a kinsman. ಈ ಒಂದು ಸಂಗತಿಯನ್ನ ನವೋಮಿಯು ಆಕೆ ತಿಳಿಸುತ್ತಾಳೆ. ಯಾಕೆಂದ್ರೆ ಈ ರೀತಿಯಾಗಿ ಮಾಡುವುದಾದ್ರೆ ಆತನಿಗೆ ತಿಳಿಯುತ್ತದೆ ಆತನು ಹತ್ತಿರವಾದಂತ ಸಂಬಂಧಿಯಾಗಿ ಆತನು ಮಾಡಬೇಕಾದದ್ದನ್ನು ಆತನು ಮಾಡುತ್ತಾನೆ ಎಂಬುದಾಗಿ. She is obeying to the words of her mother-in-law. ಅತ್ತಿಗೆಯ ಮಾತನ್ನ ಮಾತಿಗೆ ಆಕೆ ವಿಧೇಯಳಾಗುತ್ತಾಳೆ. Ruth's action was in one sense a request for a marriage proposal. ಆ ಒಂದು ರೂತಳು ಮಾಡಿದಂತ ಸಂಗತಿಯು ಏನೆಂದರೆ ಆ ಒಂದು ಮದುವೆ ಆಗುವುದಕ್ಕೋಸ್ಕರ ಒಂದು ಕೇಳಿಕೊಳ್ಳುವ ಹಾಗೆ ಆಕೆ ಆ ಒಂದು ಸಿದ್ಧತೆಯನ್ನ ಮಾಡಿಕೊಂಡು ಆಕೆ ಅಲ್ಲಿ ಹೋಗುವಂತಳಾಗಿದ್ದಾಳೆ. But that was secondary. More than that, Naomi is directing Ruth so that by doing this you will also Boaz will undertake to do his responsibility as a near kinsman. ಹತ್ತಿರವಾದಂತ ಸಂಬಂಧಿ ಆಗಿರುವಂತ ಬೋವಾಜನು ಆತನು ಮಾಡಬೇಕಾದ ಜವಾಬ್ದಾರಿಕೆಯನ್ನು ಆತನು ಮಾಡುವುದಕ್ಕೋಸ್ಕರ ಈ ರೀತಿಯಾಗಿ ನೀನು ಮಾಡುವುದಾದರೆ ಆತನಿಗೆ ಅರ್ಥವಾಗುತ್ತದೆ ಎಂಬುದಾಗಿ ಆಕೆ ತಿಳಿಸುತ್ತಾಳೆ. I will quickly read and we know then she went down, verse 6, she went down unto the floor and did according to all that her mother-in-law bade her. ಅಲ್ಲಿ 6-7 ನಾವು ಓದುತ್ತೇವೆ, ಬೋವಾಜನ ಬಳಿಯಲ್ಲಿ ನವೋಮಿಯು ಹೇಳಿದ ಹಾಗೆ ರೂತಳು ಆಕೆ ಹೋಗಿ ಮಾಡುತ್ತಾಳೆ. And she is obeying what she said. ಆಕೆ ತಿಳಿಸಿದ್ದನ್ನು ಆಕೆ ವಿಧೇಯಳಾಗುತ್ತಾಳೆ. And during the midnight when Boaz found Ruth near her, a woman lay at his feet. He was asking in verse 9 that in verse 8 that the man was afraid and turned himself, and behold, a woman lay at his feet. ಮಧ್ಯರಾತ್ರಿಯಲ್ಲಿ ಆ ಮನುಷ್ಯನು ಹೆದರಿ ಬೊಗ್ಗಿ ನೋಡಿ ತನ್ನ ಕಾಲುಗಳ ಬಳಿಯಲ್ಲಿ ಮಲಗಿರುವ ಹೆಂಗಸನ್ನ ಕಂಡನು ಎಂಬುದಾಗಿ ನಾವು ಓದುತ್ತೇವೆ. Ruth very submissively took note of the place where Boaz slept and went near him. ಬೋವಜನು ಮಲಗಿಕೊಂಡಂತ ಆ ಒಂದು ಸ್ಥಳದ ಬಳಿಗೆ ಅದನ್ನ ಗುರುತು ಮಾಡಿಕೊಂಡು ಆಕೆ ಅಲ್ಲಿ ಹೋಗುತ್ತಾಳೆ. She did this not to embarrass or shame Boaz. When all the reapers, everybody went, she went softly unto him. And Boaz, when he got up, he was afraid, looking at a woman near her feet. ಆ ಒಂದು ಸೇವಕರೆಲ್ಲರೂ ಸಹ ಹೋದ ನಂತರ ಆಕೆ ಅಲ್ಲಿ ರಾತ್ರಿಯಲ್ಲಿ ಅಲ್ಲಿ ಹೋಗುವಾಗ ಈ ಆತನ ಕಾಲುಗಳ ಬಳಿಯಲ್ಲಿ ಒಬ್ಬ ಸ್ತ್ರೀಯು ಮಲಗಿರುವುದನ್ನ ನೋಡಿ ಆತನು ಹೆದರಿಕೊಳ್ಳುವುದನ್ನ ನಾವು ನೋಡುತ್ತೇವೆ. That this man Boaz, it shows his character. He was a man of integrity. He did not want to do anything to this woman immorally. ಬೋವಜನು ಆತನು ಒಬ್ಬ ಇಂಟಿಗ್ರಿಟಿ, ಮ್ಯಾನ್ ಆಫ್ ಇಂಟಿಗ್ರಿಟಿ, ಒಬ್ಬ ಪ್ರಾಮಾಣಿಕನಾದಂತ ಒಬ್ಬ ಮನುಷ್ಯನು ಆತನು ಆಗಿದ್ದನು. ಆ ಒಂದು ರಾತ್ರಿಯಲ್ಲಿ ಆತನ ಪಾದದಲ್ಲಿ ಒಬ್ಬ ಹೆಂಗಸು ಮಲಗಿದ್ದಾಳೆ ಎಂಬುದಾಗಿ ಆತನು ಯಾವ ಒಂದು ಅನೈತಿಕತೆಯ ರೀತಿಯಲ್ಲಿ ಆತನು ನಡೆದುಕೊಳ್ಳಲಿಲ್ಲ. When we read this, we should read with that spiritual meaning that Ruth going and laying down at his feet shows an act of dependence. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕೇನೆಂದ್ರೆ ಆತ್ಮಿಕವಾಗಿ ಆಕೆ ಆತನ ಪಾದಗಳ ಬಳಿಯಲ್ಲಿ ಹೋಗಿ ಮಲಗಿರುವಂತದ್ದು ಆತನ ಮೇಲೆ ಆತುಕೊಂಡಿದ್ದಾಳೆ ಎಂಬುದಾಗಿರುವಂತ ಅರ್ಥವನ್ನು ಅದು ಕೊಡುವಂತದ್ದಾಗಿದೆ. It is an act of submission. ಅದು ಆತನಿಗೆ ವಿಧೇಯಳಾಗುವಂತದ್ದನ್ನ ಅದು ತೋರಿಸುತ್ತದೆ. It is an act of trust that this man can redeem me, do something to my family. ನನ್ನನ್ನ ಬಿಡುಗಡೆ ಮಾಡಿಕೊಳ್ಳುವುದಕ್ಕೋಸ್ಕರ ಈತನು ಇದ್ದಾನೆ ಎಂಬ ಒಂದು ನಂಬಿಕೆಯಿಂದ ಆಕೆ ಅಲ್ಲಿ ಹೋಗಿದ್ದಾಳೆ. It is an act of dependence. ಆತನ ಮೇಲೆ ಆತುಕೊಂಡಿರುವಂತದ್ದಾಗಿದೆ. Act of submission. ವಿಧೇಯಳಾಗುವಂತ ಒಂದು ಕಾರ್ಯವಾಗಿದೆ. Act of trust. ಅದು ನಂಬಿಕೆಯ ಒಂದು ವಿಷಯವಾಗಿದೆ. It is not to do anything amiss or not contrary to the law or anything immoral, but she's going and falling at his feet or near to show that she's fully submissive to him so that he can exercise his responsibilities as a kinsman. ಆ ಒಂದು ಬಿಡುಗಡೆಗಾರನಾಗಿ ಅಥವಾ ಹತ್ತಿರವಾದಂತ ಸಂಬಂಧಿಕನಾಗಿ ತನ್ನ ಒಂದು ಜವಾಬ್ದಾರಿಕೆಯನ್ನ ಆತನು ಮಾಡುವುದಕ್ಕೋಸ್ಕರ ಇದೊಂದು ಕೋರಿಕೆಯಾಗಿಯೂ ಆಕೆ ಆ ರೀತಿಯಾಗಿ ಆಕೆ ಮಾಡುತ್ತಿದ್ದಾಳೆ. What did Boaz say unto her in verse 9? 9ನೇ ವಚನದಲ್ಲಿ ಬೋವಜನು ಆತನು ಆತನು ತಿಳಿಸುತ್ತಾನೆ. And he said, Who art thou? And she answered, I am Ruth thine handmaid. Spread therefore thy skirt over thine handmaid, for thou art a near kinsman. ಅವನು ಆಕೆಯನ್ನ ನೀನು ಯಾರು ಎಂದು ಕೇಳಲು ಆಕೆಯು, ನಾನು ನಿನ್ನ ದಾಸಿಯಾದ ರೂತಳು, ನೀನು ಸಮೀಪ ಬಂಧುವಾಗಿರುವುದರಿಂದ ನಿನ್ನ ಹೊದಿಕೆಯ ಅಂಚನ್ನ ನನ್ನ ಮೇಲೆ ಹಾಕು ಅಂದಳು. Spread therefore thy skirt over thine handmaid. It means that there is protection, there is dependence and submission when we come to Boaz. ಆ ಒಂದು ಬೋವಜನ ಬಳಿಯಲ್ಲಿ ಆತನು ಆಕೆ ಬಂದು ಈ ರೀತಿಯಾಗಿ ಹೇಳುವಾಗ, ಅಂದ್ರೆ ಹೊದಿಕೆಯ ಅಂಚನ್ನ ನನ್ನ ಮೇಲೆ ಹಾಕು ಎಂಬುದಾಗಿ ಹೇಳುವಾಗ ಅದರ ಅರ್ಥ
ನಾನು ನಿನ್ನ ಮೇಲೆ ಆತುಕೊಂಡಿದ್ದೇನೆ, ನೀನು ನನ್ನನ್ನು ಬಿಡುಗಡೆ ಮಾಡಬೇಕು ಎಂಬುದರ ಅರ್ಥವನ್ನ ಅದು ತಿಳಿಸುತ್ತದೆ. In chapter 2, verse 12, Boaz said, "You have come under the wings of the Lord. Now he will take care of you." 2:12 ಆತನು ತಿಳಿಸಿದ್ದೇನೆಂದ್ರೆ, ಯೆಹೋವನ ಆಶ್ರಯದಲ್ಲಿ ರೆಕ್ಕೆಗಳ ಮರೆಯಲ್ಲಿ ನೀನು ಆಶ್ರಯಿಸಿಕೊಂಡು ಬಂದಿದ್ದಿ ಎಂಬುದಾಗಿ. Under whose wings thou art come to trust. ಯಾರನ್ನ ಆಶ್ರಯಿಸಿಕೊಂಡಿದ್ದೀಯೋ ಎಂಬುದಾಗಿ ಆತನು ತಿಳಿಸುತ್ತಾನೆ. Here she is telling, spread thy skirt. That means it means he has come to be protected by Boaz and under his care, to be taken care of by him for her future life. ಪರದೇಶಿಯಾಗಿರುವಂತಹ ಆಕೆಯ ಒಂದು ಜೀವಿತವನ್ನ ಸಂರಕ್ಷಿಸುವುದಕ್ಕೋಸ್ಕರ, ಕಾಪಾಡುವುದಕ್ಕೋಸ್ಕರ ಆ ಒಂದು ಜವಾಬ್ದಾರಿಕೆಯನ್ನ ನೀನು ನಡೆಸಬೇಕೆಂಬುದರ ಅರ್ಥವನ್ನ ಕೊಡುವ ರೀತಿಯಲ್ಲಿ ಆ ಒಂದು ಹೊದಿಕೆಯ ಅಂಚನ್ನ ನನ್ನ ಮೇಲೆ ಹಾಕು ಎಂಬುದಾಗಿ ಆಕೆ ತಿಳಿಸುವಂತಳಾಗಿದ್ದಾಳೆ. Here, without a man in his life, a woman is vulnerable. She knows that. ಒಬ್ಬ ಪುರುಷನು ಇಲ್ಲದೆ ಆಕೆಯ ಒಂದು ಜೀವಿತವು ಅದು ಕಷ್ಟಕರವಾಗಿರುತ್ತದೆ ಎಂಬುದಾಗಿ ಆಕೆ ತಿಳಿದಿತ್ತು. But here Boaz shows us a picture. ಆದರೆ ಇಲ್ಲಿ ಬೋವಾಜನು ಒಂದು ಚಿತ್ರಣವಾಗಿ ನಮಗೆ ಕಾಣಿಸಿಕೊಳ್ಳುತ್ತಾನೆ. Ruth is coming to Boaz, shows that he might be like a Lord's protective wing over this young woman Ruth. ಈ ಒಂದು ಯವನಸ್ಥ ರೂತಳ ಮೇಲೆ ಯೆಹೋವನು ಆತನು ಕಟಾಕ್ಷಿಸುವ ಹಾಗೆ ಆತನು ಮಾಡಬೇಕೆಂಬುದಾಗಿ ತಿಳಿಸುತ್ತಾಳೆ. She is telling in verse 10, I quickly want to finish this. Verse 10, she is saying, "You have showed me more kindness in the latter end than at the beginning." ಇಲ್ಲಿ ಆತನು ತಿಳಿಸ್ತಾನೆ, ನನ್ನ ಮಗಳೇ, ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ. ನೀನು ಬಡವನು ಐಶ್ವರ್ಯವಂತನೂ ಆದ ಯವನಸ್ಥನನ್ನು ನೋಡಿ ಹೋಗಲಿಲ್ಲ. ಈಗ ನಿನ್ನ ಪತಿಭಕ್ತಿಯು ಮುಂಚಿಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು ಎಂಬುದಾಗಿ. And also both here, that's what I said, when we read this, we should read this in a spiritual perspective. ಇದು ಆತ್ಮಿಕವಾದಂತ ಒಂದು ದೃಷ್ಟಿಕೋನದಲ್ಲಿ ನಾವು ಇದನ್ನ ನೋಡಬೇಕು. ಆದ್ದರಿಂದಲೇ ನಾನು ಈಗಾಗಲೇ ಅದನ್ನ ತಿಳಿಸಿದ್ದೇನೆ. Even Boaz is addressing, "Blessed art thou, my daughter." ನನ್ನ ಮಗಳೇ, ಯೆಹೋವನಿಂದ ನೀನು ನಿನಗೆ ಆಶೀರ್ವಾದವಾಗಲಿ. He is saying, verse 11, "Now my daughter, fear not. ಈಗ ನನ್ನ ಮಗಳೇ, ಭಯಪಡಬೇಡ. I will do to thee all that thou requirest." ನಿನಗೆ ಆದುದರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. Both Boaz and Ruth, they are making sure that they are right before the Lord and they do nothing against the law of the land and before God. ಇವರಿಬ್ಬರೂ ಸಹ ಅವರು ಸರಿಯಾದದನ್ನೇ ಅವರು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಆ ಒಂದು ದೇಶದಲ್ಲಿ ಇರುವಂತಹ ಒಂದು ಸಂಗತಿ, ಆ ಒಂದು ನಿಯಮವು ಮತ್ತು ದೇವರ ಮೇಲೆ ಇರುವಂತಹ ಭಯದಿಂದಲೂ ಅವರು ಅದನ್ನ ಮಾಡುವಂತರಾಗಿದ್ದಾರೆ. And he is giving a testimony about Ruth as well. ರೂತಳ ಕುರಿತಾಗಿ ಒಂದು ಸಾಕ್ಷಿಯನ್ನ ಕೂಡ ಆತನು ತಿಳಿಸುತ್ತಿದ್ದಾನೆ. "For all the city of my people doth know that thou art a virtuous woman." ನನ್ನ ಮಗಳೇ, ಈಗ ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರವರಿಗೆಲ್ಲ ಗೊತ್ತಾಗಿದೆ ಎಂಬುದಾಗಿ 11ನೇ ವಚನದಲ್ಲಿ ಓದುತ್ತೇವೆ. Both Ruth and Boaz appreciating that character. ಬೋವಾಜನು ಮತ್ತು ರೂತಳು ಇಬ್ಬರೂ ಸಹ ಒಬ್ಬರ ಗುಣವನ್ನ ಒಳ್ಳೆಯದೆಂಬುದಾಗಿ ಅವರು ತಿಳಿಸುತ್ತಾ ಇರುತ್ತಾರೆ. If needed, Boaz could immediately marry her and take Ruth as his wife. ತಕ್ಷಣವಾಗಿ ಆಕೆಯನ್ನ ಆತನು ಮದುವೆ ಮಾಡಿಕೊಂಡು ತನ್ನ ಪತ್ನಿಯಾಗಿ ಆಕೆಯನ್ನ ಮಾಡಿಕೊಳ್ಳಬಹುದಾಗಿತ್ತು. But the beautiful thing is, Boaz is not superseding or violating the law. ಇಲ್ಲಿ ವಿಶೇಷವಾಗಿ ನಾವು ನೋಡಬೇಕೇನೆಂದರೆ, ಬೋವಜನು ಆತನ ನಿಯಮವನ್ನು ಆತನು ಮೀರುತ್ತಾ ಇಲ್ಲ. Verse 12. 12ನೇ ವಚನ. "And now it is true that I am thy near kinsman, howbeit there is a kinsman nearer than I." ನಾನು ಸಮೀಪ ಬಂಧುವೆಂಬುದು ನಿಜ, ಆದರೂ ನನಗಿಂತ ಸಮೀಪವಾದವನು ಇನ್ನೊಬ್ಬನಿರುತ್ತಾನೆ. Boaz is saying, "It's true, I am a close relative of you." ಹೌದು, ನಾನು ಸಮೀಪ ಬಂಧುವೇ ನಿಜ ಎಂಬುದಾಗಿ ತಿಳಿಸ್ತಾನೆ. But wait till morning, let's see if there is a nearer kinsman, more closer relative than me here among this land. ಈ ಒಂದು ಪ್ರದೇಶದಲ್ಲಿ ನನಗಿಂತಲೂ ಸಹ ಯಾರಾದರೂ ಇನ್ನೂ ಹತ್ತಿರವಾದಂತ ಸಂಬಂಧಿಕನು ನಿಮಗಿದ್ದಾನೋ ಏನು ಎಂಬುದಾಗಿ ನಾವು ಬೆಳಗ್ಗೆವರೆಗೂ ನಾವು ಕಾದು ನೋಡೋಣ ಎಂಬುದಾಗಿ. That is what in verse 13 we read. ಅದನ್ನೇ 13ನೇ ವಚನದಲ್ಲಿ ನಾವು ನೋಡುತ್ತೇವೆ. He is saying that I don't want to take things in my hand, let the Lord do in his time. ನನ್ನ ಒಂದು ದೇವರು ತನ್ನ ಕಾರ್ಯದ ಸಮಯದಲ್ಲಿ ಮಾಡುವಂತ ಕೆಲಸವನ್ನ ನಾನು ನನ್ನ ಕೈಯಾರೆ ಮಾಡುವುದಕ್ಕೆ ನಾನು ಮುಂದಾಗುವುದಿಲ್ಲ ಎಂಬುದಾಗಿ ತಿಳಿಸ್ತಾನೆ. He is saying, tarry this night, wait this night, let it be morning, let us see if there is a more kinsman, nearer kinsman, what he will do to you. ಈ ರಾತ್ರಿ ಇಲ್ಲೇ ಇರು, ನಾಳೆ ಅವನು ಮೈದುನ ಧರ್ಮವನ್ನ ನಡೆಸಿದರೆ ಸರಿ ಎಂಬುದಾಗಿ ಆತನು ತಿಳಿಸುತ್ತಾನೆ. Boaz is already promised that he will do what is required. ಬೋವಜನು ಮಾಡಬೇಕಾದಂತ ಸಂಗತಿಯನ್ನು ಆತನು ಮಾಡುತ್ತಾನೆ ಎಂಬುದಾಗಿ ಈಗಾಗಲೇ ಆಕೆಗೆ ಮಾತು ಕೊಟ್ಟಿದ್ದಾನೆ. But Boaz is not bypassing
the law of the Lord. ಯೆಹೋವನ ಧರ್ಮಶಾಸ್ತ್ರವನ್ನು ಆತನು ಮೀರುವುದನ್ನ ಆತನು ಮಾಡಲಿಲ್ಲ. He is taking, not saying, I am Boaz, I am mighty man of wealth, I will do. ನಾನು ಬೋವಾಜನು, ನಾನು ಬಲವಂತನು ಐಶ್ವರ್ಯವಂತನು ಎಂಬುದಾಗಿ ಆತನು ತಿಳಿಸಲಿಲ್ಲ. What is he saying in chapter 13th verse, last part? ಕೊನೆಯ ವಚನದಲ್ಲಿ 13ನೇ ವಚನದಲ್ಲಿ ಆತನು ಏನನ್ನು ತಿಳಿಸುತ್ತಾನೆ? He is saying, as the Lord liveth. ಇಲ್ಲವಾದರೆ ಯೆಹೋವನಾಣೆ. Boaz commits himself by taking or promising upon the name of the Lord. ಯೆಹೋವನ ಹೆಸರು ತೆಗೆದುಕೊಂಡು ನಾನೇ ಅದನ್ನು ನಡೆಸುತ್ತೇನೆ ಎಂಬುದಾಗಿ ಆತನು ತಿಳಿಸುತ್ತಾನೆ. He by all means could have married Ruth and taken and did whatever he could. He could have even wrongly dealt with Ruth during the night. ಆ ಒಂದು ರಾತ್ರಿ ಸಮಯದಲ್ಲಿ ತಪ್ಪಾಗಿ ಆತನು ನಡೆದುಕೊಳ್ಳಬಹುದಾಗಿತ್ತು. ಆತನು ಇಲ್ಲದಿದ್ದರೆ ಆತನು ಮದುವೆ ಮಾಡಿಕೊಳ್ಳಬಹುದಾಗಿತ್ತು. But he is going by the law of the Lord. ಆದರೆ ದೇವರ ವಾಕ್ಯದ ಪ್ರಕಾರವಾಗಿ ಆತನು ಹೋಗುತ್ತಿದ್ದಾನೆ. Boaz said, let's see in the morning if there is anyone closer than me. ಯಾರಾದರೂ ಇನ್ನು ಹತ್ತಿರವಾದಂತ ಸಮೀಪನಿದ್ದಾನೋ ಎಂಬುದಾಗಿ ನೋಡೋಣ ಅಂತ ತಿಳಿಸ್ತಾನೆ. And he is taking the oath in the name of, as the Lord liveth, let's see what the Lord wants to do in your life. ಇಲ್ಲವಾದರೆ ಯೆಹೋವನ ಆಣೆ, ನಾನೇ ಅದನ್ನ ನಡೆಸುವೆನು. And also he is not sending her again empty handed. He is giving her something, again satisfying for her needs. ಮತ್ತು ಆಕೆಯನ್ನ ಬರಿಗೈಯಲ್ಲಿ ಆತನು ಕಳಿಸಿಕೊಡಲಿಲ್ಲ. ಆಕೆಗೆ ಅಗತ್ಯ ಇರುವಂತಹ ಸಂಗತಿಯನ್ನ ತೃಪ್ತಿಪಡಿಸುವುದಕ್ಕೋಸ್ಕರ ಆತನು ಕೊಟ್ಟು ಕಳುಹಿಸುವುದನ್ನ ಕೂಡ ನಾವು ನೋಡುತ್ತೇವೆ. Verse 15 I will read and close. And he said, bring the veil that thou hast upon thee and hold it. And when she held it, he measured 6 measures of barley and laid it on her, and he went into the city. ಆಗ ಅವನು ಆಕೆಗೆ ನಿನ್ನ ಕಂಬಳಿಯನ್ನ ಹಾಸು ಎಂದು ಹೇಳಿ ಆಕೆ ಹಾಸಲು ಅದರಲ್ಲಿ 6 ಪಡಿ ಜವೆಗೋದಿಯನ್ನ ಹಾಕಿ ಹೊರಿಸಿದನು. Again Boaz is giving something full for providing for Ruth and Naomi. ರೂತಳಿಗೂ ನವೋಮಿಗೂ ಸಂಪೂರ್ಣವಾಗಿ ಒಂದು ಸಂಪೂರ್ಣತೆಯಾಗಿ ಇರುವಂತಹ ಸಂಗತಿಯನ್ನು ಆತನು ಕೊಡುತ್ತಿದ್ದಾನೆ. Verse 17, Ruth is coming back and saying, and she said, these 6 measures of barley gave he me, for he said to me, go not empty unto thy mother-in-law. ನೀನು ಬರೆಗೈಯಿಂದ ಅತ್ತೆಯ ಬಳಿಗೆ ಹೋಗಬಾರದೆಂದು ಹೇಳಿ ಆ 6 ಪಡಿ ಜವೆಗೋದಿಯನ್ನ ಕೊಟ್ಟನು ಅಂದಳು. Again from empty to full. Naomi's life is now slowly getting fuller and fuller because of Ruth. ಈ ರೂತಳ ಮುಖಾಂತರವಾಗಿ ದೇವರು ಈ ಒಂದು ನವೋಮಿಯ ಬರಿಗೈಯನ್ನ ಆತನು ಈಗ ತುಂಬಿಸುವಂತ ಸಂಗತಿಯನ್ನ ಆತನು ಮಾಡುತ್ತಾ ಬರುತ್ತಿದ್ದಾನೆ. What a great example we see in this man Boaz. ಈ ಒಂದು ಬೋವಾಜನ ಜೀವಿತದಲ್ಲಿ ಎಂತ ಒಂದು ಉತ್ತಮವಾದಂತ ಉದಾಹರಣೆಯನ್ನ ನಾವು ನೋಡುತ್ತೇವೆ. Many lessons as men we could learn from him. ಪುರುಷರಾಗಿ ನಾವು ಅನೇಕ ಸಂಗತಿಗಳನ್ನ ನಾವು ಈತನಿಂದ ಕಲಿಯಬಹುದು. How he used his wealth. ತನ್ನ ಒಂದು ಹಣವನ್ನ ಯಾವ ರೀತಿಯಾಗಿ ಆತನು ಉಪಯೋಗ ಮಾಡಿದನು. He was a rich man. ಆತನು ಧನವಂತನಾದನು, but used for the welfare of others. ಇತರರ ಒಂದು ಸಹಾಯಕ್ಕೋಸ್ಕರ ಆತನು ಅದನ್ನು ಉಪಯೋಗಿಸಿಕೊಂಡನು. He was a kinsman, relative, but he never bypassed the law of the Lord. ಆತನು ಹತ್ತಿರವಾದಂತ ಸಂಬಂಧಿಕನಾಗಿದ್ದನು, ಆದರೆ ದೇವರ ವಾಕ್ಯಕ್ಕೆ ಆತನು ವಿರುದ್ಧವಾಗಿ ಆತನು ಹೋಗಲಿಲ್ಲ. His words with his servants, how polite and humble. ಆತನು ತನ್ನ ಸೇವಕರೊಟ್ಟಿಗೆ ಯಾವ ರೀತಿಯಾಗಿ ಆತನು ದೀನತೆಯಿಂದ ಮಾತನ್ನ ಆತನು ಆಡಿದನು ಎಂಬುದಾಗಿ ನಾವು ಓದುತ್ತೇವೆ. Dealing with his servants, giving them more than what they need according to their hard work. ಅವರ ಒಂದು ಶ್ರಮೆಗಿಂತಲೂ ಸಹ ಹೆಚ್ಚಿನ ಸಂಗತಿಯನ್ನ ಆ ಒಂದು ಸೇವಕರಿಗೂ ಸಹ ಆತನು ಕೊಡುತ್ತಾನೆ. Appreciating for what the servants have done. ಮತ್ತು ಆ ಒಂದು ಸೇವಕರು ಮಾಡುವಂತ ಕೆಲಸವನ್ನ ಆತನು ಪ್ರಶಂಸಿಸುತ್ತಾನೆ. And taking the oath only on the name of the Lord. ಮತ್ತು ಯೆಹೋವನ ಮೇಲೆ ಆತನು ಆಣೆ ಇಡುವವನಾಗಿ ಅಥವಾ ಆತನ ಹೆಸರನ್ನ ಎತ್ತಿ ಆತನು ಕಾರ್ಯವನ್ನ ಆತನು ಮಾಡುತ್ತಾನೆ. Let these thoughts help us, and God willing, let us look chapter 4 in the coming week. ದೇವರ ಚಿತ್ತವಿರುವುದಾದರೆ 4ನೇ ಅಧ್ಯಾಯವನ್ನ ಮುಂದಿನ ವಾರದಲ್ಲಿ ನಾವು ನೋಡುವಂತರಾಗಿರೋಣ.